ಮನೆಯಿಂದ ಹೊರಗೆ ತಲೆ ಹಾಕುತ್ತಾ ಉಂಟು ಒಂದು ಬ್ರಹ್ಮರಾಕ್ಷಸ ಸಮಾನವಾದ ಪ್ರೇತ, ಮತ್ತೊಂದು ಸ್ತ್ರೀ ಪ್ರೇತ ಮನೆಯಿಂದ ಹೊರಗೆ ಹೀಗೆ ಎಕ್ಕಲು ಅಂತ ಹೇಳ್ತಾರಲ್ಲ, ತಲೆ ಹಾಕುತ್ತಾ ಉಂಟು. ಮರಣ ಆದರೆ ಅದು ಈಗ ಕೊಲೆಯೋ ಅಥವಾ ಸುಸೈಡ್ ಎಂಬುದು ಸ್ಪಷ್ಟತೆ ಇಲ್ಲ. ದೈವಸ್ಥಾನಗಳಲ್ಲಿ ಬ್ರಹ್ಮರಾಕ್ಷಸನ ಉಚ್ಚಾಟನೆ ಅಥವಾ ಪ್ರೇತಾತ್ಮ ಉಚ್ಚಾಟನೆ ಅನ್ನುವಂಥ ಮಾತುಗಳು ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇತ್ತು. ಸೊ ಹಾಗಿದ್ದಾಗ ಬ್ರಹ್ಮರಾಕ್ಷಸನಿಗೆ ಗುಡಿ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾರಾಯಣ ಭಟ್ರು. ಇವರ ಶರೀರದಲ್ಲಿ ಇದ್ದ ಆ ಪ್ರೇತಾತ್ಮ ಉಂಟಲ್ಲ, ಅದು ಅಕ್ಕನ ಶರೀರಕ್ಕೆ ಸೇರಿತು. ನನ್ನ ತಂದೆಯವರದ್ದು ದೊಡ್ಡ ದೇವರ ಭಕ್ತರು, ಅಷ್ಟೇ ಮೂಢನಂಬಿಕೆ ಮನುಷ್ಯ ಸಹ. ಮಧ್ಯರಾತ್ರಿ ಎದ್ದು ಬೊಬ್ಬೆ ಹಾಕುವುದು, ಆಚೆ ಈಚೆ ಓಡುವುದು, ಹೀಗೆಲ್ಲ ಇತ್ತು. ಕೆಲವು ವಿಡಿಯೋಗಳನ್ನು, ಅವರಲ್ಲಿ ಆಗಿರುವಂತಹ ಕೆಲವು ಘಟನೆಗಳನ್ನು, ಜೊತೆಗೆ ಅವರ ಊರಿನಲ್ಲಿ ಆಗಿರುವಂತಹ, ಅವರ ಮನೆಯಲ್ಲಿ ಆಗಿರುವಂತಹ ಕೆಲವು ವಿಚಾರಗಳನ್ನು, ಜೊತೆಗೆ ಪ್ರತಿಷ್ಠಾಪನೆ ಮಾಡುವಂತಹ ಆ ಒಂದು ದೃಶ್ಯಾವಳಿಗಳನ್ನು ನೇರವಾಗಿ ನಮಗೆ ತಂದು ಕೊಟ್ಟಿದ್ದಾರೆ. ಎಷ್ಟೋ ಜನ ಹೇಳಿದರು ಕಂಕನಾಡಿಗೆ ಗುಂಡಿಗೆ ಅಡ್ಮಿಟ್ ಮಾಡಿ ಅವರನ್ನು. ಇಂಥ ಪ್ರತಿಮೆಗಳನ್ನು ಮಾಡಿಸಿ ಅಸ್ರಣ್ಣರ ಹತ್ರ ಕೊಂಡೋಗಿ ಕೊಟ್ಟು ಇದಕ್ಕೆ ಆಕರ್ಷಣೆ ಮಾಡಿಸ್ಬೇಕು. ಆ ಪ್ರೇತಗಳು ಬ್ರಾಹ್ಮಣರ ಮಾತ್ರ ಅಲ್ಲ, ಬಾಕಿಯವರು ಆಗ್ತಾರೆ. ಆದರೆ ಅಲ್ಲಿ ಏನು ಅಂತ ಹೇಳಿದರೆ, ಈಗ ಬ್ರಾಹ್ಮಣರಿಗೆ ಹೆಚ್ಚು ಪ್ರಾತಿನಿಧ್ಯ ಜ್ಯೋತಿಷ ಚಿಂತನದಲ್ಲಿ ಕೊಟ್ಟ ಕಾರಣ. ಬಹಳಷ್ಟು ಹೇಳ್ತಾರೆ ಈ ಬ್ರಹ್ಮರಾಕ್ಷಸ ಅನ್ನುವಂಥದ್ದು ಇದೆಯಾ, ಅಥವಾ ಬ್ರಹ್ಮರಾಕ್ಷಸ ಅಂದ್ರೆ ಏನು, ಅಥವಾ ಈ ಪ್ರೇತಾತ್ಮಗಳಂದ್ರೆ ಏನು, ಬ್ರಹ್ಮರಾಕ್ಷಸ ಹೇಗೆ ಅಥವಾ ಪ್ರೇತಾತ್ಮಗಳನ್ನುವಂಥದ್ದು ಹೇಗೆ ಅನ್ನುವಂಥದ್ದು. ಅವರನ್ನು ಬೇಕಾದಷ್ಟು ಬೀಡೆ ಕೊಟ್ಟು 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 ಸುಮಾರು ವರ್ಷ ಕಳೆದ ನಂತರ ನಮ್ಮ ಮನೆಗೆ ಮಂಚಿ ನೂಜಿಗೆ ಬಂದರು. ಪ್ರೇತಾತ್ಮ ಉಂಟಲ್ಲ, ಅದು ದೊಡ್ಡ ತಾಯಿಯ ಶರೀರಕ್ಕೆ ಬಂತು. ಭಗವದ್ಗೀತೆಯಲ್ಲಿ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ. ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ನದಿಯಲ್ಲಿ ಕೊಂಡೋಗಿ ವಿಸರ್ಜನೆ ಮಾಡಿ ಬಿಟ್ಟದ್ದು. ಇದು ಈ ಹೊತ್ತಿನ ಒಂದು ಕೌತುಕವಾಗಿರುವಂತಹ ಒಂದು ವಿಚಾರ. ಬಹಳಷ್ಟರಿಗೆ ಇದೆ ಅನ್ನೋರಿಗೆ ಇದೆ, ಇಲ್ಲ ಅನ್ನೋರಿಗೆ ಇಲ್ಲ. ಇದು ನಿಮ್ಗಳಿಗೆ ಬಿಟ್ಟಿರುವಂತಹ ಒಂದು ನಂಬಿಕೆ ಅಂತ ಹೇಳ್ತಾ, ಬ್ರಹ್ಮರಕ್ಕಸ, ಈ ಬ್ರಹ್ಮರಕ್ಕಸ ಅನ್ನುವಂತಹ ಹೆಸರು ಅಥವಾ ಬ್ರಹ್ಮರಾಕ್ಷಸ ಅನ್ನುವಂತಹ ಹೆಸರು, ಈ ಹೆಸರನ್ನ ಇತ್ತೀಚಿನ ಕಾಲಘಟ್ಟದಲ್ಲಿ ನಾವು ಬಹಳಷ್ಟು ಜಾಸ್ತಿಯಾಗಿ ಕೇಳ್ತಾ ಇದ್ವಿ. ಹಿಂದೆ ನಾವುಗಳು ಕೇಳ್ತಾ ಇದ್ವಿ. ಈಗ ಈ ವಿಚಾರದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕಾಂತಾರ ಚಲನಚಿತ್ರ ಬಂದ ನಂತರ ಅದರ ಒಂದು ಪಾತ್ರ ಬರುತ್ತೆ, ಬ್ರಹ್ಮರಾಕ್ಷಸನ ಒಂದು ಪಾತ್ರ. ಈ ಬ್ರಹ್ಮರಾಕ್ಷಸನ ಪಾತ್ರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅಂದರೆ ನಿಜವಾಗ್ಲೂ ಕೂಡ ಈ ಬ್ರಹ್ಮರಕ್ಕಸ ಅನ್ನುವಂಥದ್ದು ಇದೆಯಾ, ಇದ್ರೆ ಅದು ಹೇಗಿರ್ತದೆ, ಅಥವಾ ಏನಿದು ಬ್ರಹ್ಮರಕ್ಕಸ, ಅಥವಾ ರಾಕ್ಷಸರ ಬಗ್ಗೆ ನಾವುಗಳು ಕೇಳಿದ್ದೀವಿ, ಪ್ರೇತಾತ್ಮದ ಬಗ್ಗೆ ನಾವುಗಳು ಕೇಳಿದ್ದೀವಿ, ಅಥವಾ ಪ್ರೇತ ಭೂತ ಈ ವಿಚಾರವನ್ನು ಕೇಳಿದ್ರೆ, ಅಂದರೆ ಈ ಬ್ರಹ್ಮರಕ್ಕಸ ಅನ್ನುವಂಥದ್ದು ಏನು ಅನ್ನುವಂತಹ ವಿಚಾರ ಬಹಳಷ್ಟು ಕೇಳ್ತಾ ಇದ್ರು. ಬಹಳಷ್ಟರಿಗೆ ಇದೊಂದು ಕುತೂಹಲದ ವಿಚಾರವೂ ಕೂಡ ಹೌದು. ಹಾಗಿದ್ದಾಗ ಈ ಒಂದು ಕುತೂಹಲಕಾರಿಯಾಗಿರುವಂತಹ ವಿಚಾರದ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿದ್ದೀವಿ. ಸ್ವತಃ ಈ ಬ್ರಹ್ಮರಕ್ಕಸನ ವಿಚಾರದ ಬಗ್ಗೆ ಸ್ವತಃ ಅನುಭವವನ್ನು ಪಡೆದುಕೊಂಡವರು, ಅನುಭವ ಆಗಿರುವಂತಹ ಕುಟುಂಬದವರು, ಜೊತೆಗೆ ಇದರಿಂದ ಬಹಳಷ್ಟು ವಿಚಾರಗಳು, ಜೊತೆಗೆ ಅವರ ಕುಟುಂಬದಲ್ಲಿ ಆಗಿರುವಂತಹ ಕೆಲವು ಅಡೆತಡೆಗಳಾಗಿರ್ಬೋದು, ಅಥವಾ ಬದಲಾವಣೆಗಳಾಗಿರ್ಬೋದು, ಅಥವಾ ಕೆಲವು ಘಟನೆಗಳಾಗಿರ್ಬೋದು. ಒಟ್ಟಿನಲ್ಲಿ ಇಲ್ಲಿ ತನಕ ಅಂತ ಬಂದಾಗ ಬ್ರಹ್ಮರಕ್ಕಸನಿಗೆ ಗುಡಿ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದಕ್ಕೆ ಪೂಜೆಯನ್ನು ಕೂಡ ಮಾಡಿದ್ದಾರೆ ಬಹುಶಃ. ಜೊತೆಗೆ ಮತ್ತೊಂದು ಇಲ್ಲಿ ಕೌತುಕ, ಆಂಜನೇಯನ ಗುಡಿ ಕಟ್ಟಿ ಅಲ್ಲೂ ಕೂಡ ಪ್ರತಿಷ್ಠೆ ಮಾಡಲಾಗಿದೆ. ಇದರ ಹಿಂದೆ ಒಂದು ಕೌತುಕವಾಗಿರುವಂತಹ, ಕುತೂಹಲಕಾರಿಯಾಗಿರುವಂತಹ ವಿಚಾರ ಇದೆ. ಸೊ ಹಾಗಿದ್ದಾಗ ನಮ್ಮ ಜೊತೆ ನೇರವಾಗಿ ಕಡೇ ಶಿವಾಲಯ, ಅಂದರೆ ನಮ್ಮ ಮಂಗಳೂರಿನಲ್ಲಿರುವಂತಹ, ಪುತ್ತೂರಿನಲ್ಲಿರುವಂತಹ ಕಡೇ ಶಿವಾಲಯದ ನಾರಾಯಣ ಭಟ್ರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾದ ಸ್ವಾಗತ ನಾರಾಯಣ ಭಟ್ರೆ. ನಮಸ್ತೆ ಸರ್, ಹೇಗಿದ್ದೀರಿ? ಆರಾಮಿದ್ದೀರಿ? ಓಕೆ. ನಾರಾಯಣ ಭಟ್ರು ನಮ್ಮ ಜೊತೆ ಇದ್ದಾರೆ. ಹಾಗೆ ನಮ್ಮ ಕುಂಡವಾಹಿನಿ ಸ್ಟುಡಿಯೋಗೆ ಬಂದಿದ್ರು. ನಾನು ಎಲ್ಲೋ ಒಂದು ಕಡೆ ಹೌದಾ ಅಲ್ವಾ ಅನ್ನೋ ಪ್ರಶ್ನೆಗಳ ನಡುವೆ ಅವರು ಸ್ವತಃ ಕೆಲವು ವಿಡಿಯೋಗಳನ್ನು, ಅವರಲ್ಲಿ ಆಗಿರುವಂತಹ ಕೆಲವು ಘಟನೆಗಳನ್ನು, ಜೊತೆಗೆ ಅವರ ಊರಿನಲ್ಲಿ ಆಗಿರುವಂತಹ, ಅವರ ಮನೆಯಲ್ಲಿ ಆಗಿರುವಂತಹ ಕೆಲವು ವಿಚಾರಗಳನ್ನು, ಜೊತೆಗೆ ಪ್ರತಿಷ್ಠಾಪನೆ ಮಾಡುವಂತಹ ಆ ಒಂದು ದೃಶ್ಯಾವಳಿಗಳನ್ನು ನೇರವಾಗಿ ನಮಗೆ ತಂದು ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ಆ ಒಂದು ವಿಚಾರದ ಬಗ್ಗೆ ಮಾತುಕತೆಯನ್ನು ಮಾಡಬೇಕು. ನಿಜವಾಗೂ ಕೂಡ ಈ ಬ್ರಹ್ಮರಕ್ಕಸನ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ಈಗಾಗಲೇ ಆಗ್ತಾ ಇದೆ. ಕೆಲವು ವಿಚಾರಗಳನ್ನು ಕೇಳಿದಿರಿ. ಏನು ಮೂಡಬಿದ್ರೆ ಸಮೀಪ ಬ್ರಹ್ಮರಾಕ್ಷಸನ ರೀತಿಯಲ್ಲಿ ಕೆಲವು ಬಿಳಿಯ ಉಂಡೆಗಳು ಹೋಗ್ತಾ ಇತ್ತು, ಅಥವಾ ದೈವಸ್ಥಾನಗಳಲ್ಲಿ ಬ್ರಹ್ಮರಾಕ್ಷಸನ ಉಚ್ಚಾಟನೆ ಅಥವಾ ಪ್ರೇತಾತ್ಮ ಉಚ್ಚಾಟನೆ ಅನ್ನುವಂಥ ಮಾತುಗಳು ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇತ್ತು. ಸೊ ಹಾಗಿದ್ದಾಗ ಬ್ರಹ್ಮರಾಕ್ಷಸನಿಗೆ ಗುಡಿ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾರಾಯಣ ಭಟ್ರು. ಸೊ ಹಾಗಿದ್ದಾಗ ಅವ್ರ ಜೊತೆ ನಾನು ಕೇಳಬೇಕು, ಏನು ಹೇಳ್ತೀರಾ ಸರ್ ಈ ಬ್ರಹ್ಮರಾಕ್ಷಸ ಅನ್ನುವಂತಹ ವಿಚಾರ? ಬಹಳಷ್ಟು ಹೇಳ್ತಾರೆ ಇದು ಇದೆಯಾ, ಹೌದಾ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಏನು ಹೇಳ್ತೀರಿ ತಾವು? ನಾನು
ನನ್ನ ಜೀವಮಾನದಲ್ಲಿ ಈಗ 68 ವರ್ಷ ಆಯಿತು. 16 ವರ್ಷದಿಂದ 68 ವರ್ಷದವರೆಗೆ ಅದರಲ್ಲಿ ಬೇಕಾದಷ್ಟು ನಾನು ಅನುಭವಿಸಿದ್ದೇನೆ. ಅದರದ್ದು ಅದು ಹೇಗಿರುವುದು, ಅದು ಹೇಗೆ ಉಪದ್ರ ಕೊಡುವುದು, ಅದರ ರೂಪ ಎಂಥದ್ದು, ಗುಣ ಎಂಥದ್ದು ಎಲ್ಲವೂ ನಾನು ಅನುಭವಿಸಿದ್ದೇನೆ ಅದನ್ನು. ಹಾಗೆ ಅದನ್ನು ಎಲ್ಲರಿಗೂ ಒಂದು ತಿಳಿಸಬೇಕು ಅಂತ ಹೇಳುವಂಥದ್ದು ಸಹ ನನ್ನ ಮನಸ್ಸಿನ ಒಂದು ಆಶೆ ಅದು. ಓಕೆ. ಈಗ ಫಸ್ಟಿಗೆ ಈ ಬ್ರಹ್ಮರಾಕ್ಷಸ ಅಂದರೆ ಅದೇನು ಅಂತ ಹೇಳಿದರೆ ದುರ್ಮರಣಕ್ಕೀಡಾದ ವ್ಯಕ್ತಿ. ಅದೀಗ ನಮಗೆ ಹೆಚ್ಚಾಗಿ ಜ್ಯೋತಿಷ್ಯ ಚಿಂತನದಲ್ಲಿ ಬ್ರಾಹ್ಮಣರನ್ನೇ ಎತ್ತಿ ತೋರಿಸ್ತಾರೆ. ಆದರೆ ನನ್ನ ಅಭಿಪ್ರಾಯ ಪ್ರಕಾರ ಮನುಷ್ಯ ಜಾತಿಯಲ್ಲಿ ದುರ್ಮರಣಕ್ಕೀಡಾದವರು ಯಾರು ಎಲ್ಲರೂ ಬ್ರಹ್ಮರಾಕ್ಷಸ ಆಗ್ತಾರೆ. ಮಾತ್ರ ಅಲ್ಲ, ಬಾಕಿಯವರು ಆಗ್ತಾರೆ. ಆದರೆ ಅಲ್ಲಿ ಏನು ಅಂತ ಹೇಳಿದ್ರೆ ಈಗ ಬ್ರಾಹ್ಮಣರಿಗೆ ಹೆಚ್ಚು ಪ್ರಾತಿನಿಧ್ಯ ಜ್ಯೋತಿಷ ಚಿಂತನದಲ್ಲಿ ಕೊಟ್ಟ ಕಾರಣ ಅದು ಏನಾದರೂ ಅದು ಬ್ರಹ್ಮರಾಕ್ಷಸ ಬ್ರಾಹ್ಮಣರದ್ದು ಅಂತಲೇ ಹೇಳುತ್ತಾರೆ. ಹಾಗೆ ಈ ಇದು ಏನು ಅಂತೇಳಿದರೆ ನಮ್ಮ ಮನೆ ಮಂಚಿ ನೂಜಿ ಅಂತೇಳಿ ಸುಮಾರು ಒಂದು 30 ಎಕರೆ ಜಾಗ ಉಂಟು ನಮಗೆ. ಒಂದು 10 ಎಕರೆ ವರ್ಗ, 20 ಎಕರೆ ಕುಮ್ಕಿ ಎಲ್ಲ. ಅಲ್ಲಿ ಸುಮಾರು ವರ್ಷಕ್ಕೆ ಅಂದರೆ ಒಂದು 75-100 ವರ್ಷಕ್ಕೆ ಹಿಂದೆ ನನ್ನ ಅಜ್ಜ ಇದ್ದ ಕಾಲದಲ್ಲಿ ನನ್ನ ತಂದೆಯ ದೊಡ್ಡಪ್ಪ ಆಗ್ತಾರೆ ಅವರು ಸಣ್ಣ ಪ್ರಾಯದಲ್ಲಿ ಏನೋ ಮದುವೆ ಆದ್ದು ಅಂತ ಕಾಣ್ತದೆ. ಅಂತೂ ನಾವೆಲ್ಲ ಹುಟ್ಟುವ ಮುಂಚಿನ ಸಂಗತಿ ಅದು. ಅವರು ಏನೋ ಒಂದು ಮನೆಯಲ್ಲಿ ಕಲಹ ಬಂದು ಅವರನ್ನು ಹೊರಗೆ ಹಾಕಿದ್ರೋ ಅಲ್ಲ ಅವರು ಬಿಟ್ಟು ಹೋದ ಎಂಬುದು ನಮಗೆ ಸರಿ ಗೊತ್ತಿಲ್ಲ. ಕೇಳಿದೆ ವಾಸುದೇವ ಭಟ್ರು ಅಂತ, ಮತ್ತು ಶಾರದಮ್ಮ ಅಂತ ಅವರ ಧರ್ಮಪತ್ನಿ ಹೆಸರು. ಅವರು ಏನು ಮಾಡಿದ್ರು ಅಂದರೆ ಕಾರ್ಕಳದ ಎಣ್ಣೆ ಹೊಳೆ ಅಂತ ಹೇಳುವಲ್ಲಿ ಪೇಟೆ ಇರಬೇಕು, ನಾನು ಆಚೆ ಹೋಗಲಿಲ್ಲ. ಅಲ್ಲಿ ಹೋಗಿ ಏನೋ ರೈತರ ಕೆಲಸ ಮಾಡಿಯೋ ಏನೋ ಜೀವನ ಸಾಗಿಸ್ತಿದ್ದು. ಸ್ವಲ್ಪ ಸಮಯ ಕಳೆಯುವಾಗ ಏನಾಯ್ತಂದರೆ ಅವರ ಮರಣ ಆಯಿತು. ಮರಣ ಆದರೆ ಅದು ಈಗ ಕೊಲೆಯೋ ಸೂಸೈಡ್ ಎಂಬುದು ಸ್ಪಷ್ಟತೆ ಇಲ್ಲ, ಸರಿ ಗೊತ್ತಿಲ್ಲ. ಈ ಅವರ ಮರಣ ಆದ ಮೇಲೆ ಅವರ ಆತ್ಮ, ಪ್ರೇತಾತ್ಮ ಉಂಟಲ್ಲ, ಅದು ದೊಡ್ಡತಾಯಿಯ ಶರೀರಕ್ಕೆ ಬಂತು. ಕೊಲೆ ಆಗಿದ್ದರೆ ಕೊಲೆ ಆಗಿದ್ದವರ ಶರೀರಕ್ಕೂ ಬಂತು, ಅದು ಸ್ಪಷ್ಟತೆ ಇಲ್ಲ ನಮಗೆ. ಅದು ಏನಾಯ್ತಂದರೆ ಅವರನ್ನು ಬೇಕಾದಷ್ಟು ಬೀಡೆ ಕೊಟ್ಟು ಸುಮಾರು ವರ್ಷ ಕಳೆದ ನಂತರ ನಮ್ಮ ಮನೆಗೆ ಮಂಚಿ ನೂಜಿಗೆ ಬಂದರು. ನೂಜಿಗೆ ಬಂದು ಅಲ್ಲಿ ಅವರು ಬಂದುಕೊಂಡ ಇಲ್ಲಾಯಿತು. ಹೋದ ಮೇಲೆ ಅವರು ಯಾಕೆ ಬಂದರು ಎಂಬುದು ನನಗೆ ಗೊತ್ತಿಲ್ಲ. ಅದುವೇ ಶಕ್ತಿ ಅವ್ರನ್ನ ಕರ್ಕೊಂಡು ಬಂದದ್ದ ಏನೋ. ಹಾಗೆಲ್ಲ ತಲೆ ಬೋಳಿಸಿ ತಲೆ ಕೂದಲೆಲ್ಲ ಹಣ್ಣಾಗಿದೆ, ಅವರಿಗೆ ಪ್ರಾಯ ಆಗಿತ್ತು. ಅವರು ಮನೆಗೆ ಬಂದವರು, ನನ್ನ ಅಕ್ಕ ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ ಜೋರು, ಎಂಥದೋ ಮಾತಾಡುವಾಗ ಇವರಿಗೂ ಅವಳಿಗೂ ಘರ್ಷಣೆ ಆಯಿತು, ಮಾತಿನ ಘರ್ಷಣೆ ವಿಪರೀತ ಆಯಿತು. ವಿಪರೀತ ಅಂದರೆ ಎಷ್ಟಂತ ಹೇಳಿದರೆ ಹೊಡ್ಕೊಳ್ಬಲ್ಲಿ ಹೊರಗೆ ಆಯಿತು. ಆಗ ಅವಳು ಸಣ್ಣವಳು, ನಾವೆಲ್ಲ ಚಿಕ್ಕವರು. ಆಗ ಏನಾಯಿತು ಅಂತ ಹೇಳಿದರೆ ಇವರ ಶರೀರದಲ್ಲಿ ಇದ್ದ ಆ ಪ್ರೇತಾತ್ಮ ಉಂಟಲ್ಲ, ಅದು ಅಕ್ಕನ ಶರೀರಕ್ಕೆ ಸೇರಿತು. ಇದು ಒಂದು ವಿಷಯ. ಈ ಪ್ರೇತಾತ್ಮಗಳು ಎಂಥದ್ದು ನನಗೆ ಅದರ ನನಗೆ ಸಂಗತಿಯೇ ಗೊತ್ತಿಲ್ಲ, ನಾವು ಸಣ್ಣವರು. ಆಗ ಅದನ್ನು ನಂಬುವಂಥ ಪರಿಸ್ಥಿತಿಯೂ ಇಲ್ಲ. ಆದರೆ ನಮಗೆ ಅದು ಅನುಭವಕ್ಕೆ ಬಂದದ್ದು ಅಲ್ಲಿಂದ. ಸುಮಾರು 1 ವರ್ಷ ಕಳೆದ ಮೇಲೆ ಅಕ್ಕನಿಗೆ ಮಧ್ಯರಾತ್ರಿ ಎದ್ದು ಬೊಬ್ಬೆ ಹಾಕೋದು, ಆಚೆ ಈಚೆ ಓಡುವುದು, ಹೀಗೆಲ್ಲ ಆಯಿತು. ಅದು ಎಂಥದ್ದು ಅಂತ ಕೇಳು ಹೆದರಿಕೆ ಆಯಿತು ತಂದವರಿಗೆ ತುಂಬ. ಮಧ್ಯರಾತ್ರಿ ಎದ್ದು ಬೊಬ್ಬೆ ಹಾಕುವಾಗ ಮತ್ತು ಹತ್ತಿರದ ಬ್ರಾಹ್ಮಣರ ಮನೆಗೆ ಹೋಗಿ ಒಂದು ಭಟ್ರನ್ನು ಕರ್ಕೊಂಡು ಬಂದು ಇದು ಎಂಥದ್ದು ಆಗುತ್ತದೆ, ಏನು ಸಂಗತಿ ಎಂತಂತ ನನಗೆ ಗೊತ್ತಾಗೋದಿಲ್ಲ. ಒಂದು ಜಾತಿ ಬೊಬ್ಬೆ ಹಾಕ್ತಾ ಇದ್ದಾಳೆ, ಅಲ್ಲಿ ಏನೋ ಇರ್ಬೋದು ಭಟ್ರೆ, ಅಂಥದ್ದು ದೊಡ್ಡ ಸಂಗತಿ ಏನಿಲ್ಲ ಅಂತ ಹೇಳಿದರು. ಮತ್ತು ಅವರು ಹೋದರು. ಬೆಳಗ್ಗಿನವರೆಗೆ ನಿದ್ದೆ ಬರಲಿಲ್ಲ, ನಮಗೆ ಯಾರಿಗೂ ನಿದ್ದೆ ಬರಲಿಲ್ಲ ಅಂತೇಳಿ ಮತ್ತೆ ಹೋಗಿ ಕಟೀಲು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಸ್ರಣ್ಣರ ಹತ್ರ ಒಂದು ಪ್ರಶ್ನಾ ಚಿಂತನ ಇಟ್ಟಾಗ ಅವ್ರು ಹೇಳಿದರು, ಬ್ರಹ್ಮರಾಕ್ಷಸ ಅಂತ ಕಾಣ್ತದೆ ಇಲ್ಲಿ ಪ್ರಶ್ನೆಯಲ್ಲಿ, ಬ್ರಹ್ಮರಾಕ್ಷಸ ಅಂತ ಕಾಣ್ತದೆ, ಅದಕ್ಕೆ ಉಚ್ಚಾಟನ ಹೋಮ ಆಗಬೇಕು ಅಂತ ಹೇಳಿದರು. ಹಾಗೆ ಅದನ್ನು ಸುಮಾರು 72ರಲ್ಲಿ ಏನೋ ಬಂದದ್ದು, 72, 73ರಲ್ಲಿ ಸ್ವಲ್ಪ ಸಮಯ ಕಳೆದಿದೆ. 76ನೇ ಇಸವಿಗೆ ಹಸ್ರಣ್ಣರು ಅವರು ಅಣ್ಣದಮ್ಮಂದರೆಲ್ಲ ಬಂದಿದ್ದಾರೆ. ಬಂದು ಅದಕ್ಕೆ ಬೇಕಾದ ಎಂಥದ್ದು ಗೋಪಾಲಕೃಷ್ಣ ಹಸ್ರಣ್ಣರು, ಹೌದೌದು, ಅವರು ಅವರ ತಮ್ಮ ಶ್ರೀನಿವಾಸ ಹಸ್ರಣ್ಣರು ಮತ್ತು ಕೃಷ್ಣ ಹಸ್ರಣ್ಣರು ಮತ್ತು ಹಗ್ರೀವ ತಂತ್ರಿಗಳು ಅಂತ ಅವರೆಲ್ಲ ಬಂದಿದ್ದರು. ನನಗೆ ಸರಿ ನೆನಪುಂಟದು. ಸಾಧಾರಣ 76ನೇ ಇಸ್ವಿಯಲ್ಲಿ
ಇದು ಅವರು ಬಂದು ಅದನ್ನು ಉಚ್ಚಾಟನ ಹೋಮ ಅದಕ್ಕೆ ಸಂಬಂಧಪಟ್ಟದ್ದು ಮಾಡಿದರು. ಓಕೆ. ಅವರು ಹೇಳಿದ್ರೇನೆಂದರೆ ನನ್ನ ತಂದೆಯವರ ಹತ್ರ, ಭಟ್ರೆ ಅದಕ್ಕೆ ಕಲ್ಲು ಹಾಕಿದರೆ ನಂಬಬೇಕಾಗ್ತದೆ, ಆದ ಕಾರಣ ಕಲ್ಲು ಹಾಕೋದು ಬೇಡ, ಉಚ್ಚಾಟನೆ ಮಾಡಿದ್ದೇವೆ, ಅದು ಸರಿ ಆಗ್ತದೆ ಅಂತೇಳಿ ಎಲ್ಲ ಕೆಲಸ ಮಾಡಿಯಾಗಿ ಅವರು ಹೋದರು. ಹೋಗಿ ಏನಾಯ್ತಂದರೆ ಅನಂತರ ಇದು ಒಳಗಿಂದೊಳಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿತ್ತು. 10 ವರ್ಷ ಕಾಲ ನಾವು ಪಡಬಾರದ ಕಷ್ಟಪಟ್ಟೆವು. ನಮಗೆ ಅಷ್ಟು ಒಂದು 10-20 ಗಂಟೆ ಅಡಿಕೆ ತೋಟ ಇದ್ದರೂ ನಮಗೆ ಊಟಕ್ಕೆ ಗತಿ ಇಲ್ಲ. 10-18 ಜನ ಅವಿಭಕ್ತ ಕುಟುಂಬ, ನಾವು 10-18 ಜನ ಮನೇಲಿದ್ದೇವೆ. ಹಾಗೆ ಅವರು ಒಂದು ಸೇರು ಅಕ್ಕಿ ತಂದು ಮಧ್ಯಾಹ್ನ ಊಟ ಮಾಡೋದು, 5 ರೂಪಾಯಲ್ಲಿ ದಿನ ಕಳೆಯುವುದು. ಅಂತಹ ಪರಿಸ್ಥಿತಿ ನಮಗೆ ಮುಟ್ಟಿ ಎಷ್ಟು ಒಂದು 7-8 ವರ್ಷ ಪಡಬಾರದ ಕಷ್ಟಪಟ್ಟೆವು. ಆದರೆ ನಮಗೆ ಒಂದು ಚೂರು ಸಹ ಇದು ಅಂತ ಹೇಳಿ ಗೊತ್ತಾಗಲ್ಲ. ಓಕೆ, ಇದು ಒಳಗಿಂದ ಮಾಡ್ತಿರುವ ಕೆಲಸ ಅಂಥೇಳಿ ನಮಗೆ ಗೊತ್ತಿಲ್ಲ. ಹೀಗೆ ಆಗಿ ಏನಾಯ್ತು ಅಂದರೆ ಸುಮಾರು 86ನೇ ಇಸವಿಗೆ ಆಗುವಾಗ, 10 ವರ್ಷ ಕಳೆದಾಗುವಾಗ, ನಾನು ಹೋಗಿ ಮನೆಯಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ. ಯಾರ ಹತ್ರ ಮಾತಾಡಿದ್ರು ಘರ್ಷಣೆ, ಗಲಾಟೆ. ಅವರು ಗಲಾಟೆ ಮಾಡುವವರೇ ಅಂತ ಹೇಳಿ ಇಡೀ ಪ್ರಚಾರ. 1, 2ನೇದಾಗಿ ನನ್ನ ಹತ್ರ ಪ್ರತಿಯೊಬ್ಬನು ಗಲಾಟೆಗೆ ಬರುವುದು, ಎಲ್ಲಿ ಹೋದ್ರಲ್ಲಿ ಗಲಾಟೆ, ಮನೆಯೊಳಗೂ ಗಲಾಟೆ, ಹೊರಗೂ ಗಲಾಟೆ. ಈ ರೀತಿ ಎಲ್ಲಿ ಮಾತಾಡ್ಲಿಕ್ಕೆ ಯಾರ ಹತ್ರ ಗೊತ್ತಿಲ್ಲ. ಇದು ಎಂಥದ್ದು ಆಗ್ತದೆ, ಯಾಕೆ ಆಗ್ತದೆ ಎಂಬುದು ನನಗೂ ಗೊತ್ತಿಲ್ಲ. ಆಗ ಜನ ಎಲ್ಲ ಬೇರೆ ಬೇರೆ ರೀತಿ ಮಾತಾಡಿಕೊಳ್ಳೋದಲ್ವ. ಇದು ಏನಾಯ್ತು ಅಂದರೆ ಒಂದು ಅದುವೆ ಸಮಯದಲ್ಲಿ 74ನೇ ಇಸವಿಯಲ್ಲಿ ನಾನು ಹೋಗಿ ಅಂಗಡಿ ಹತ್ರ ಹೋಗಿ ಎಲ್ಲ ಈಗ ಕುಶಾಲ ಮಾತಾಡೋದೆಲ್ಲ ಕೆಲವು ಅಂಗಡಿಗಳಲ್ಲಿತ್ತು. ಅಲ್ಲಿ ಒಂದು ಕಡೆ ಏನಾಗಿತ್ತು ಅಂದರೆ ಕೂತ್ಕೊಳ್ಳುವಾಗ ದಿರೀಲ ಕಣ್ಣನೀರು ಬಂತು ನನಗೆ. ಕಣ್ಣನೀರು ನಾನು ಬರಿಸಿದ್ದಲ್ಲ, ಕಣ್ಣನೀರು ಬಂತು. ಬಂದಾದ ಕೂಡಲೇ ಹೆಜ್ಜೆ ನಿಲ್ಲುವುದಿಲ್ಲ, ಓಡಲಿಕ್ಕೆ ಶುರು ಮಾಡಿದ್ದೆ ನಾನು. ಓಡಿ ಹೋಗಿ ನನ್ನನ್ನು ಓಡಿಸಿಕೊಂಡು ಬಂದಾಗ ಆಯ್ತು ನನಗೆ. ಓಡಿಸಿಕೊಂಡು ಬಂದು ಮನೆಗೆ ಹೋಗುವಾಗ ನನ್ನ ತಂದೆಯವರು ದೊಡ್ಡ ದೇವರ ಭಕ್ತರು, ಅಷ್ಟೇ ಮೂಢನಂಬಿಕೆ ಮನುಷ್ಯ ಸಹ. ಅವರು ಬಂದು ನನಗೆ ತಲೆ ಎಲ್ಲ ಉಜ್ಜಿ ಮನೆಯಲ್ಲಿ ಕೂತುಗೊಳಿಸಿ ಎಲ್ಲ ಸರಿ ಮಾಡ್ತೇನೆ, ಹಾಗೆ ಹೀಗೆ, ನಿಮಗೆ ಎಂಥದ್ದು ಹಾಗೆ ಹೀಗೆ ಅಂತೇಳಿ ಆ ಕೇರಿಗೆ ಕಟೀಲಿಗೆ ಕರ್ಕೊಂಡು ಹೋಗಿ ಪ್ರಶ್ನೆ ವಾಪಸ್ ಇಡುವಾಗ ಬ್ರಹ್ಮ ರಾಕ್ಷಸ ಉಪದ್ರ ಅಂತ ಹೇಳಿದ್ರು ಹಸ್ರಣ್ಣ. ಓಕೆ. ಹಾಗೆ ಅವರನ್ನು 76ನೇ ಇಸ್ವಿ, ಅದು ಸ್ವಲ್ಪ ಸಮಯ ಕಳೀತು. 76ನೇ ಇಸ್ವಿಯಲ್ಲಿ ಅವರು ಬಂದು ಅದಕ್ಕೆ ಜಾಗ ಒಂದು ಕಟ್ಟೆ ಎಲ್ಲ ಕಟ್ಟಿ ಅದನ್ನು ಕ್ರಮ ಪ್ರಕಾರ ನವಕ ಕಲಶ ಮಾಡಿದ್ದಾರೆ. ಅದನ್ನು ಅವರು ಒಯ್ದಿದ್ದಾರೆ. ಅದಕ್ಕೆ ಎಲ್ಲ ಮಾಡಿ ಅಕೇರಿಗೆ ನನ್ನ ಶರೀರಕ್ಕೆ ಬರಿಸಿದ್ರು. ಬರಿಸಿಯಾಗಿ ಇನ್ನೂ ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಅವರಿಗೆಲ್ಲ ಕೈ ಮುಗಿದು ಅವರು ಹೋದರು. ಹೋಗಿ ಆಗಿ ಏನಾಯ್ತು ಅಂದರೆ ಅದುವೇ ದಿವಸ ರಾತ್ರಿ 1ಕ್ಕೆ 10 ಪಟ್ಟು ಜೋರಾಗಲಿಕ್ಕೆ ಶುರುವಾಯಿತು. 1ಕ್ಕೆ 10 ಪಟ್ಟು, ಅಷ್ಟರವರೆಗಿದ್ದ 10 ಪಟ್ಟು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಸಹಿಸಲಿಕ್ಕೆ ಆಗೋದಿಲ್ಲ. ಓಕೆ. ಈ ರೀತಿ ಆಗಲಿಕ್ಕೆಲ್ಲ ಶುರು ಆಯಿತು. ಎಂತ ಗೊತ್ತಾಗೋದಿಲ್ಲ. ಗಲಾಟೆ ವಿಪರೀತ ಆಯಿತು. ಯಾರ ಹತ್ರ ಹೋದ್ರು ಗಲಾಟೆ, ಯಾರ ಹತ್ರ ಮಾತಾಡಿದ್ರು ಗಲಾಟೆ. ಒಂದು ಜಾತಿ ಪ್ರತಿಯೊಬ್ಬರ ಹತ್ರವೂ ಗಲಾಟೆ. ಎಲ್ಲಿವರೆಗೆ ಅಂದರೆ ಕೈ ಚಲಾಯಿಸುವಷ್ಟು ಗಲಾಟೆಗಳು. ಓಕೆ. ಈ ಗಲಾಟೆ ಆಗುವಾಗ ವಾಪಸ್ಸು ಎಂತ ಮಾಡೋದು ತಿಳಿದಿಲ್ಲ, ಅವರಿಗೂ ತಿಳಿದಿಲ್ಲ. ನಮ್ಮಲ್ಲಿ ಒಬ್ಬರು ಗೋಪಾಲಕೃಷ್ಣ ಭಟ್ರು ಅಂತ ಇದ್ದರು. ಒಬ್ಬರು ಭಟ್ರು ಟೈಲರಿಂಗ್ ಮಾಡಿಕೊಂಡು ಅವರು ಏನು ಹೇಳಿದ್ರು ಅಂದರೆ, ಇದು ಈ ನಮನೆಲ್ಲ ಆಗುವುದು ನಾವು ಮಂಜೇಶ್ವರ ದೇವಸ್ಥಾನದ ಒಕ್ಕರು, ಆ ದೇವರ ದೋಷ ಇರಬಹುದು ಅಂತ. ಅಲ್ಲಿ ನನಗೂ ಅವರಿಗೂ ವಾಪಸ್ಸು ಘರ್ಷಣೆ ಆಯಿತು. ದೇವರ ದೋಷ ಅಂತ ಹೇಳಿ ಆದರೆ ಅದು ಹೋಗಿ ಅದಕ್ಕೆ ಏನು ಬೇಕು ಅದು ಮಾಡುವ. ಅದಲ್ಲದೆ ಬೇರೆ ಏನಾದರೂ ಇದ್ದರೆ ನಿಮಗೆ ಸತ್ಯ ಹೇಳುವ ಜಾಗ ಯಾವುದು ಉಂಟು, ಅಲ್ಲಿಗೆ ಬರ್ತೇನೆ ನಾನು. ಓಕೆ. ಅಲ್ಲಿ ಹೋಗಿ ಹೇಳುವವರು ಸತ್ಯ ನೋಡಿದಾಗ ಹೇಳುವವರು ಆಗಬೇಕು ಅಂತ ಹೇಳಿದ್ರು. ಅದು ನನ್ನ ಹತ್ರ ಜನ ಉಂಟು. ಎಲ್ಲಿ ಉಂಟು ಅದು ಇದರಲ್ಲಿ ಮೂಡಬಿದ್ರೆಯಲ್ಲಿ ತಿಮ್ಮಣ್ಣ ಅಂತ ಹೇಳೋದು ಒಬ್ಬರು. ಓಕೆ. ಅವರಲ್ಲಿ ಹೋಯ್ತು. ಅವರು ಅಂಜನ ಜ್ಯೋತಿಷ, ಆಗ 80 ವರ್ಷ ಪ್ರಾಯ ಆಗಿತ್ತು ಅವರಿಗೆ. ಹೋಯ್ತು. ಹೋಗಿ ಅಲ್ಲೆಲ್ಲ ಕೂತುಕೊಂಡು ಇವರದ್ದು ಭಾರಿ ಪರಿಚಯ ಭಟ್ರದ್ದವರಿಗೆ. ಪರಿಚಯ ಆಗುವಾಗ ಅವರು ಏನು ದಾನೆ ಭಟ್ರೆ ದಾಯ್ತಾ ಓಡು ನಾನೇ ಬರ್ತಾರೆ ಅಂತ ಅವ್ರ ಹತ್ರ ಎಲ್ಲ ಕುಶಲ ಮಾತಾಡೋ. ಬರ್ತೇನೆ ಅಗತ್ಯ ಇದ್ದಂಡೆ ಬರ್ಕೊಂಡೈರಡ ಬಾತೇರ ರೌಂಡು ಎಂಚಿನ ಅವಡು ಬಂಡ್ಲೆ ಅಂತ ಅಲ್ಲಿ ಒಂದು 10-20 ಜನ ಇರುವಾಗ ಇವರನ್ನೇ ಮಾತಾಡಿಸಿ ಇವ್ರ ಹತ್ರ ಕೇಳಿದ್ರು, ನೀವು ಬಂದದ್ದು ಯಾಕೆ ಅಂತ ಹೇಳಿದ್ರು. ಕಳಿಸಿ ಇವರ ಮನೆಗೆ ನಿಮ್ಮ ಶಕ್ತಿಯನ್ನು ಅಂತ ಹೇಳಿದ್ರು. ಹೀಗೆ ಒಂದು ಕನ್ನಡಿಯಲ್ಲಿ ಹೀಗೆ ಗುರ್ತ ಮಾಡಿ ಹೀಗೆ ನೋಡಿ ಹೇಳಿದ್ರು ಅವರು. ಮನೆಯಿಂದ ಹೊರಗೆ ತಲೆ ಹಾಕುತ್ತಾ ಉಂಟು ಒಂದು ಬ್ರಹ್ಮರಾಕ್ಷಸ ಸಮಾನವಾದ ಪ್ರೇತ, ಮತ್ತೊಂದು ಸ್ತ್ರೀ ಪ್ರೇತ. ಮನೆಯಿಂದ ಹೊರಗೆ ಹೀಗೆ ಎಕ್ಕಲು ಅಂತ ಹೇಳ್ತಾರಲ್ಲ, ತಲೆ ಹಾಕುತ್ತಾ ಉಂಟು. ಅದಕ್ಕೆ ಇವರು ಭಟ್ರು ಹೇಳಿದ್ರು, ಹಸ್ರಣ್ಣರೆಲ್ಲ ಬಂದು ಅಷ್ಟೆಲ್ಲ ಕ್ರಮದಂತೆ ಮಾಡಿದ ಮೇಲೆ ಇನ್ನೆಂಥದ್ದು.
ಅದು ಮಾಡಿದ್ರು, ಅದು ಏನಾಗಿದೆ ಅಂತ ಹೇಳಿದರೆ ಅದಕ್ಕೆ ನೀವು ಒಂದು ಕೆಲಸ ಮಾಡಬೇಕು ಅಂತ ಹೇಳಿದರು. ಇಂಥ ಪ್ರತಿಮೆಗಳನ್ನು ಮಾಡಿಸಿ ಅಸುರಣ್ಣರ ಹತ್ರ ಕೊಂಡೋಗಿ ಕೊಟ್ಟು ಇದಕ್ಕೆ ಆಕರ್ಷಣೆ ಮಾಡಿಸ್ಬೇಕು. ಆ ಪ್ರೇತಗಳನ್ನು ಆಕರ್ಷಣೆ ಮಾಡಿಸಿ ಕೊಂಡೋಗಿ ಆ ಸ್ಥಳದಲ್ಲಿ ಇಡಿ, ಹೀಗೆ ಆಗ ಗೊತ್ತಾಗ್ತದೆ ನಿಮಗೆ ಅಂತ ಹೇಳಿದರು. ಹಾಗೆ ಅಲ್ಲಿಂದ ಇದು ಮೂಡಬಿದ್ರಿಂದ ಸೀದಾ ಕಟೀಲ್ಗೆ ಬಂತು. ಅಲ್ಲಿ ಇವರ ಎಂಥದ್ದು ಬೆಳ್ಳಿಯ ಚಿನ್ನದ ಅಂಗಡಿಗೆ ಹೋಗಿ 2 ಪ್ರತಿಮೆ ಮಾಡಿಸಿ ಅಸುರಣ್ಣರ ಹತ್ರ ಕೊಂಡೋಗಿ ಕೊಟ್ಟಿತ್ತು. ಹೇಳಿತು ಹೀಗೀಗೆ ವಾಪಸ್ಸು ಜೋರುಂಟು, ಸಹಿಸಲಿಕ್ಕೆ ಕೂಡುವುದಿಲ್ಲ. ಅವರು ಹೆಸರು ಕೇಳಿದರು, ಇಬ್ಬರದ್ದು ಸಹ, ಇಬ್ಬರು ಪ್ರೇತಾತ್ಮಗಳ ಹೆಸರು ಕೇಳಿದರು. ಒಂದು ತಂಗಮ್ಮ ಅಂತ, ಒಂದು ವಾಸುದೇವ ಭಟ್ರು ಅಂತೇಳಿ. ಹಾಗೆ ಕೇಳಿ ಅದನ್ನು ಮಂತ್ರದ ಖಾಲಿ ಬೇರೆಂಥದ್ದು ಮಾಡಲಿಲ್ಲ, ಮಂತ್ರದಲ್ಲಿ ಅಲ್ಲಿ ಆಕರ್ಷಣೆ ಮಾಡಿ ಇದನ್ನು ಕೊಂಡೋಗಿ ಆ ಸ್ಥಳದಲ್ಲಿ ಇಡಿ ಅಂತ ಹೇಳಿದರು. ಕೊಂಡೋಯ್ತು. ಕೊಂಡೋಗುವವರೆಗೂ ಇದಿಲ್ಲ, ಎಂಥದ್ದು ಕ್ಷೇಮ ಇಲ್ಲ ನಮಗೆ. ಅದನ್ನು ಕೊಂಡೋಗಿ ಆ ಜಾಗದಲ್ಲಿ ಹೀಗೆ ಇಟ್ಟ ಗುಡ್ಲೆ ಉಂಟಲ್ಲ, ಹೀಗೆ ಅದರ ಒಳಗೆ ಹೀಗೆ ಇಟ್ಟ ಗುಡ್ಲೆ ಇದು ಆಯ್ತು ಎಂತ ಅಂತ ಹೇಳಿದರೆ ಇಡೀ ತಲೆಯಿಂದ ಒಂದು ಎಂಥದ್ದು ಜಾರುದು ಅಂತ ಹೇಳ್ತಾರಲ್ಲ, ಒಂದು ಹಾಗೆ ಮನಸ್ಸಿಗೆ ಭಾರಿ ಒಂದು ನೆಮ್ಮದಿ ಆಯಿತು. ಆಗ ನನ್ನ ತಲೆಯಲ್ಲಿ ಆಲೋಚನೆ ಆಯ್ತು ಅಂದರೆ ಏನು ಅಂತ ಹೇಳಿದರೆ ಇದು ಅದರಲ್ಲಿ ಸೇರಿಕೊಂಡಿರಬೇಕು ಅಂತ. ಹಾಗಿದ್ರೆ ಅದು ಗೊತ್ತಾಗುವುದು ಹೇಗೆ? ಹಾಗೆ ದಿನಾಲು ಪೂಜೆ ಮಾಡ್ತಿತ್ತು, ಅದನ್ನು ಪರೀಕ್ಷೆ ಮಾಡೋದು ಹೇಗೆ? ಅದರಲ್ಲಿ ಉಂಟಾ ಇಲ್ವ ಅಂತ ನಮಗೆ ಗೊತ್ತಾಗಬೇಕಲ್ಲ. ಹಾಗಾಗಿ ಸ್ವಲ್ಪ ದಿವಸ ಹಾಗೆ ಆಗುವಾಗ ಒಂದು ದಿವಸ ನನ್ನ ತಂದೆಯವರು ಪೂಜೆಗೆ ಹೋದರು. ಯಾವಾಗಲೂ ನಾನು ತೀರ್ಥ ಒಯ್ಲಿಕ್ಕೆ ಹೋಗು. ಆ ಪೂಜೆಗೆ ಹೋದಾಗ ಏನಾಯ್ತು ಅಂದರೆ ಇದ್ರ ಒಂದರ ಮೇಲೆ ಒಂದು ಇಟ್ಟು ಬಂದರು. ಈ ಒಂದು ಇಟ್ಟ ಕೂಡಲೇ ಮನೆಯಲ್ಲಿ ಗಲಾಟೆ ಶುರುವಾಗಿದೆ, ಘರ್ಷಣೆಗಳು. ಅದು ಏನು ಕಾರಣ ನನಗೆ ಗೊತ್ತಾಗಲಿಲ್ಲ. ಇದು ಎಂಥದ್ದು ಕಾರಣ? ಅದು ಇಟ್ಟು ಅಲ್ಲಿ ಏನು ತೊಂದರೆ ಆಗಿದೆ ಅದು ಒಂದು ನನಗೆ ತಲೆಗೆ ಹೋಗುವುದಿಲ್ಲ. ಹಾಗಾಗಿ ಮಾರನೇ ದಿವಸ ನಾನು ಹೋಗುವಾಗ ಈಗ ಒಂದರ ಮೇಲೆ ಒಂದು ಇಟ್ಟಿದ್ದಾರೆ, ಅದನ್ನು ತೆಗೆದು ಹೀಗೆ ಇಡುವಾಗ ಗಲಾಟೆ ಇಲ್ಲ. ನಂತರ ಹಾಗಿದ್ರೆ ಅದರಲ್ಲಿ ದೂರ ಇಟ್ಟಾಗ ಇಲ್ಲ, ಈ ಒಟ್ಟಿಗೆ ಇಟ್ಟರೆ ಮಾತ್ರ ಗಲಾಟೆ. ಅದರಲ್ಲಿ ದುರ್ಬಲ ಒಂದು ಪ್ರೇತ, ಒಂದು ಪ್ರಬಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಆ ದುರ್ಬಲ ಇದ್ದದ್ದು ಅಲ್ಲಿಂದ ಇದರಿಂದ ಹೊರಟು ಬಂದು ವಾಪಸ್ ಶರೀರಕ್ಕೆ ಸೇರಿದೆ. ಆನಂತರ ಹೀಗೆ ಹೋಯ್ತು ಕೆಲವು ಸಮಯ. ಹೋಗಿ ಆಗುವಾಗ ಈ ಇದಕ್ಕೆ ಕೊಂಡೋಗಿ ಅಡ್ಮಿಟ್ ಮಾಡಲಿಲ್ಲ. ಎಷ್ಟೋ ಜನ ಹೇಳಿದರು ಕಂಕನಾಡಿಗೆ ಕೊಂಡೋಗಿ ಅಡ್ಮಿಟ್ ಮಾಡಿ ಅವರನ್ನು. ತಂದೆಯವರು ಅದಕ್ಕೆ ಒಪ್ಪಲೇ ಇಲ್ಲ, ಅದು ಮಾಡುವುದೇ ಇಲ್ಲ. ಮತ್ತು ಮೆಂಟಲ್ ಡಾಕ್ಟ್ರ್ ಹತ್ರ ಹೋಗಿದೆ. ಅವರು ಒಬ್ಬರು ಮಂತ್ರವಾದಿಯು ಡಾಕ್ಟ್ರು ಎಲ್ಲ ಇದ್ದರು. ಅವರು ಸಹ ಅವ್ರದ್ರಲ್ಲಿಯೂ ಕಮ್ಮಿ ಆಗಲಿಲ್ಲ, ಕಂಡಬಟ್ಟೆ ವೀಕ್ನೆಸ್ ಆಯಿತು. ಹೀಗೆ ಸ್ವಲ್ಪ ಸಮಯ ಕಳೆಯುವಾಗ ಏನಾಯಿತು, ಒಂದು ದಿವಸ ರಾತ್ರಿ ಸುಮಾರು ರಾತ್ರಿಯಲ್ಲಿ ಬೆಳಿಗ್ಗೆ 5 ಗಂಟೆ ಹೊತ್ತಿಗೆ, ಬೆಳಿಗ್ಗೆ 5 ಗಂಟೆ ಹೊತ್ತಿಗೆ ಒಂದು ಕನಸು ಬಿತ್ತು ನನಗೆ ಅದೆಲ್ಲ ವಿಷಯ ಗೊತ್ತಿಲ್ಲ. ಎಂಥದ್ದು ಆ ನಡೆದ ವಿಷಯ ಎಂಥದ್ದು ಮುಂಚೆ ನಡೆದದ್ದು ಗೊತ್ತಿಲ್ಲ, ಕನಸು ಅಂತ ಬಿತ್ತು. ಕನಸಿನಲ್ಲಿ ನನ್ನ ತಂದೆಯವರು ತೋಟಕ್ಕೆ ಹೋಗಿ ಈ ಮಂಗಗಳ ಕಾಟ ಇತ್ತು ಅಂತ ಕಾಣ್ತಾರೆ, ನನ್ನಂದೆ ಗುಂಡು ಹಾಕಿದ್ರು ಅದಕ್ಕೆ. ಹಾಗೆ ಅದೊಂದು ಕೆಳಗೆ ಈ ಮರದಿಂದ ಕೆಳಗೆ ಬೀಳುವುದು ಕಾಣುತ್ತದೆ ನನಗೆ ಕನಸಿನಲ್ಲಿ. ಈ ಕೆಳಗೆ ಬಿದ್ದ ಕೂಡಲೇ ನನಗೆ ಇಲ್ಲಿ ಎಚ್ಚರಿಕೆ ಆಗಿ ಶರೀರ ಹಗುರಾಗಲಿಕ್ಕೆ ಶುರು ಆಯಿತು. ಎಂಥದ್ದು ಮಂಗದಾಗಿ ಹೀಗೆ ಕೈಕಾಲೆಲ್ಲ ಮುದ್ದೆ ಆಗುವುದು, ನೆಲದಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ. ಈ ಮಂಗಗಳು ಯಾವ ರೀತಿ ವರ್ತನೆ ಮಾಡುತ್ತಾರೆ, ನೆಲದಲ್ಲಿ ಇಲ್ಲ, ಮರದ ಎಷ್ಟು ದೊಡ್ಡ ಮರಕ್ಕೂ ಸೀದಾ ಹತ್ತಿಕೊಂಡು ಹೋಗುದೇ ನಾನು. ಆ ಮಡಲಲ್ಲಿ ನಿಲ್ತಿದ್ದೆ, ಏನೂ ಆಗುದಿಲ್ಲ. ತೆಗ್ದು ಹೌದು, ಮರ ಹತ್ತಿರ ನೆಲದಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಒಂದು ಮರದಿಂದ ಒಂದು ಮರಕ್ಕೆ ಹಾರುವುದು, ದೊಡ್ಡ ತೆಂಗಿನ ಮರಕ್ಕೆ ಹತ್ತುವುದು. ತಂದೆಯವರು ದೂರದಲ್ಲಿ ನಿಂತು ನೋಡುವುದು. ಇದು ಹೀಗೆಲ್ಲ ಆಗಿ ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಇತ್ತದು. ಸಾಯಂಕಾಲದ 5 ಗಂಟೆವರೆಗೆ ಇದು 5 ಗಂಟೆ ಆಗುವ ಕಮ್ಮಿಯಾಗಿ ಏನೂ ಇಲ್ಲ, ಸರಿ ಆಯಿತು. ಮತ್ತೆ ನನ್ನ ತಲೆಗೆ ಹೊಕ್ಕಿತು. ವಾಪಸ್ ಒಂದು ಆಂಜನೇಯನ ಪ್ರತಿಮೆ ಮಾಡಿ ಕೊಂಡೋಗಿ ಕಟೀಲ ಅಸುರಣ್ಣರ ಹತ್ರ ಕೊಂಡೋಗಿ ಆ ಶಕ್ತಿಯನ್ನು ಇದಕ್ಕೆ ಆಕರ್ಷಣೆ ಮಾಡಿಕೊಡಿ ಅಂತ ಹೇಳಿ ಆಕರ್ಷಣೆ ಮಾಡಿ. ಅಲ್ಲಿ ನಾವು ನೋಡಿದಾಗ ಅಲ್ಲಿ 2 ಕಲ್ಲುಗಳು ಬರುತ್ತೆ ಸರ್, ನೋಡಿ. ಈಗ ಒಂದು ಇದು ಒಂದೇ ಒಂದಿದು, ಇದರಲ್ಲಿ ಸ್ತ್ರೀ ಮತ್ತು ಪುರುಷ ದೂರ ಇಟ್ಟಾಗ, ಅಂದ್ರೆ ದೂರ ಇಟ್ಟಾಗ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಅಂತ ಹೇಳುವಂಥದ್ದು. ಈ ರೀತಿ ಒಂದರ ಮೇಲೊಂದು ಇಟ್ಟಾಗ ಮನೆಯಲ್ಲಿ ಮತ್ತೆ ಘರ್ಷಣೆ ಶುರುವಾಯಿತು ಅಂತ ಹೇಳುವಂಥದ್ದು. ಇದು ತಾವುಗಳು ಕಟ್ಟಿದಂತಹ ಕಟ್ಟೆ, ಬ್ರಹ್ಮ ರಾಕ್ಷಸನಿಗೆ ಕಟ್ಟಿರುವಂತಹ ಕಟ್ಟೆ. ಅದು ಬ್ರಹ್ಮಲಿಂಗೇಶ್ವರ ಮಾಡಿದ್ದಾರೆ ಅವರು. ಬ್ರಹ್ಮ ರಾಕ್ಷಸ ಹೋಗಿ ಬ್ರಹ್ಮಲಿಂಗೇಶ್ವರ, ಬ್ರಹ್ಮ ರಾಕ್ಷಸ ಹೋಗಿ ಬ್ರಹ್ಮ, ಅದು ಅದರೊಳಗೆ ಶಿವಲಿಂಗ ಉಂಟಲ್ಲ, ಅದರೊಳಗಡೆ ಅದನ್ನು ಅದಕ್ಕೆ ಮುಂಚೆ ಬ್ರಹ್ಮ ರಾಕ್ಷಸನನ್ನು ಆಕರ್ಷಣೆ ಮಾಡಿ
ಅದರ ಜಾಗದಲ್ಲಿ ಇಟ್ಟು ಅದಕ್ಕೆ ಸುತ್ತಲೂ ಸಿಮೆಂಟ್ ಎಲ್ಲ ಹಾಕಿದ್ದಾರೆ. ಅದರ ಮೇಲೆ ನವಕ ಕಲಶ ಒಯ್ದಿದ್ದಾರೆ. ನವಕ ಕಲಶ ಆಗ ಬ್ರಹ್ಮ ರಾಕ್ಷಸ ಇದ್ದದ್ದು ಬ್ರಹ್ಮ ದೇವರಾಯ್ತು, ಪ್ರೇತಗಳು ವಾಪಸ್ ಹಾಗೆ ಆಯ್ತು ಯಥಾಸ್ಥಾನ. ಈಗ ಅಲ್ಲಿ ಹಾಗಾದ್ರೆ ಇರುವಂತ ಸಮಸ್ಯೆ ಅಂದ್ರೆ ಬ್ರಹ್ಮ ರಾಕ್ಷಸ ಇದ್ದದ್ದು ಲಿಂಗ ಪ್ರತಿಷ್ಠಾಪನೆ ಮಾಡಿ ನವಕ ಕಲಶಾಭಿಷೇಕ ಮಾಡಿದ ನಂತರ ಬ್ರಹ್ಮಲಿಂಗೇಶ್ವರ ಆಗುತ್ತೆ, ಬ್ರಹ್ಮಲಿಂಗೇಶ್ವರ ದೇವರಾಗುತ್ತೆ. ಓಕೆ, ಬ್ರಹ್ಮಲಿಂಗೇಶ್ವರ ಆಗುತ್ತೆ. ಹಾಗಾದ್ರೆ ಅಲ್ಲಿ ಇರುವಂತಹ ಸ್ತ್ರೀ ಮತ್ತು ಪುರುಷ ಅದು ಪ್ರೇತಗಳು. ಈಗ ಬ್ರಹ್ಮ ರಾಕ್ಷಸ ಬೇರೆ, ಪ್ರೇತಗಳು ಬೇರೆಯಾ? ಬ್ರಹ್ಮ ರಾಕ್ಷಸ ಬ್ರಹ್ಮಲಿಂಗೇಶ್ವರ ಆದ ಮೇಲೆ ಆ ಪ್ರೇತ ವಾಪಸ್ಸು ಇದಾಯ್ತು. ಏನಂದ್ರೆ ಇದು ಬ್ರಹ್ಮ ರಾಕ್ಷಸ ಅಲ್ಲ, ಪ್ರೇತ ಆಯ್ತು. ಪ್ರೇತ ಬ್ರಹ್ಮ ರಾಕ್ಷಸಕ್ಕೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಬ್ರಹ್ಮ ರಾಕ್ಷಸ ಅಂತ ಹೇಳುವುದು ಇದು ಪ್ರೇತಾತ್ಮವೇ. ಪ್ರೇತಾತ್ಮ ಅದು ಬಲಿಷ್ಠವಾಗುವಾಗ, ಅಂದ್ರೆ ಅದು ಯಾರಿಗೆ ಶರೀರಕ್ಕೆ ಹಿಡಿತದೆ ಅವರನ್ನು ಇದು ಮಾಡ್ತಾರೆ ಅಂತಂದರೆ ಅವರ ಬೇಡದ ಬುದ್ಧಿಗಳು, ಗಲಾಟೆಗಳು, ಘರ್ಷಣೆಗಳು ಮತ್ತೊಂದೆಲ್ಲ ಮಾಡಿಸ್ತದಲ್ಲ, ಬ್ರಹ್ಮರಾಕ್ಷಸ ಮಾಡಿಸ್ತದೆ. ಅದು ಈ ಮೆದುಳಲ್ಲಿ ಸೇರಿಕೊಂಡಿರುವುದು. ಅದು ಸಹ ನನಗೆಲ್ಲ ಅದರಲ್ಲಿ ಅನುಭವ ಆಗಿದೆ. ಮತ್ತೆ ಮೆದುಳಲ್ಲಿ ಸೇರಿ ಇದ್ದ ಮೇಲೆ ಅದು ಹೇಳಿದಲ್ಲ ನಾನು ಏನು ಅಂತ ಹೇಳಿದರೆ, ಅದು ಬ್ರಹ್ಮಲಿಂಗೇಶ್ವರ ಮಾಡಿದ ಮೇಲೆ, ಲಿಂಗೇಶ್ವರ ಮಾಡಿ ಆಗುವಾಗ ಒಮ್ಮೆ ಶರೀರದಿಂದ ಬಿಟ್ಟಿತ್ತದು. ಬಿಟ್ಟಾಗುವಾಗ ಈ ಬ್ರಹ್ಮ ರಾಕ್ಷಸ ಹೋಗಿ ಬ್ರಹ್ಮಲಿಂಗೇಶ್ವರ ಅಂತೇಳಿ ಅದರ ರಾಕ್ಷಸ ಅಂಶ ಹೋಗಿ ದೇವರಾಯ್ತು. ಇದು ಪ್ರೇತ ಮುಂಚಿನಾಗೆ ಆಯ್ತು. ಯಾವುದು ಆ ವಾಸುದೇವ ಅಂತ ಹೇಳುವ ಪ್ರೇತ ಉಂಟಲ್ಲ, ಅದು ಮುಂಚಿನ ಹಾಗೆ ಆಯ್ತು. ಅದು ಮತ್ತೆ ಇದು ಮುಂಚೆ ಪ್ರೇತ ಇದ್ದದ್ದು ಬ್ರಹ್ಮ ರಾಕ್ಷಸ ಆಗಿ ಅದನ್ನು ಪ್ರತಿಷ್ಠೆ ಮಾಡಿದ ಮೇಲೆ ವಾಪಸ್ ಪ್ರೇತ ಆಗಿ ಪ್ರೇತಾತ್ಮಗಳು ಕಲ್ಲಿನಲ್ಲಿ ನಿಲ್ಲುವುದಿಲ್ಲ. ನನಗೆ ಅಲ್ಲಿ ಗೊತ್ತದ್ದು ಅನುಭವ. ಈಗ ಬ್ರಹ್ಮ ರಾಕ್ಷಸನಿಗೆ ಕಲ್ಲು ಎಷ್ಟೋ ಕಡೆ ಹಾಕುತ್ತಾರೆ, ಎಷ್ಟೋ ಇವರು ಯಾರೋ ಮಂತ್ರ ತಂತ್ರದವರೆಲ್ಲ ಇದು ಮಾಡಿದ್ರೆ, ನನಗೆ ಅಲ್ಲಿ ಗೊತ್ತಾದ್ದು ಈ ಪ್ರೇತಾತ್ಮಗಳು ಕಲ್ಲಿನಲ್ಲಿ ನಿಲ್ಲುವುದಿಲ್ಲ. ಅದನ್ನು ಬಂಧಿಸಬೇಕಿದ್ರೆ ನಾವು ಪ್ರತಿಮೆಯಲ್ಲೇ ಆಗಬೇಕು. ಪ್ರತಿಮೆಯಲ್ಲೇ ಮಾಡಬೇಕು. ಪ್ರತಿಮೆಯಲ್ಲೇ ಮಾಡಿದ್ರೆ ಅದನ್ನಲ್ಲಿ ಆಕರ್ಷಣೆ ಮಾಡಿ ಕೊಂಡೋಗಿ ಇಟ್ಟ ಕೂಡಲೇ ಈ ಪ್ರತಿಮೆಗಳು ಉಂಟಲ್ಲ, ಇದು ಇದಕ್ಕೆ ಆಕರ್ಷಣೆ ಮಾಡುವಾಗ ಇದರಲ್ಲಿ ಆ ಪ್ರೇತಾತ್ಮದ ಒಂದು ಸ್ವಲ್ಪ ಅಂಶ ಇದಕ್ಕೆ ಲಿಂಕ್ ಇರ್ತದೆ, ದೂರದಿಂದ ಲಿಂಕ್ ಇರ್ತದೆ, ಅದಕ್ಕೆ ಬಂದು ಸೇರುವುದಿಲ್ಲ. ಅದು ಬಹಳ ಬಲಿಷ್ಠವಾದ ಎಲ್ಲಿಯಾದರೂ ಸಣ್ಣ ಅಂಶದ್ದಾದರೆ ಈ ಉಚ್ಚಾಟ ಇದು ಆಕರ್ಷಣೆ ಮಾಡುವಾಗ ಬಂದು ಸೇರ್ಲಿಕ್ಕೂ ಸಾಕು. ತುಂಬಾ ಸ್ವಲ್ಪ ಪ್ರಬಲವಾದ್ದಾದರೆ ಇದಕ್ಕೆ ಬಂದು ಸೇರುವುದಿಲ್ಲ. ಅದು ಒಂದು ಕಾಲಿಟ್ಟಾಗಿ ಇರ್ತದೆ ಅದಕ್ಕೆ. ಅದನ್ನು ಅಲ್ಲಿ ತಂದು ಕೂಡಲೇ ಸೀದಾ ಬಂದು ಅದಕ್ಕೆ ಅಲ್ಲಿ ಇಟ್ಟ ಕೂಡಲೇ ಸೇರಿಕೊಳ್ತದೆ. ಹಾಗೆ ಸೇರಿಕೊಂಡ ಕಾರಣ ನನಗೆ ಗೊತ್ತದ್ದು ಈ ಎರಡು ಅಲ್ಲಿ ಪ್ರತಿಮೆಗಳು ಉಂಟಲ್ಲ, ಅದರಲ್ಲಿ ಪ್ರೇತಾತ್ಮಗಳು ಅದರಲ್ಲಿ ಸೇರಿಕೊಂಡಿವೆ ಅಂತ. ಸೇರಿಕೊಂಡಿವೆ ಅಂತೇಳಿ. ಹಾಗೆ ಅದು ಸೇರಿಕೊಂಡಾದ ಮೇಲೆ ಅದನ್ನು ಮನೆಯಲ್ಲಿ ಇದು ಎಂತಂತೇಳಿದರೆ ಶಾಲಿಗ್ರಾಮ ಪೂಜೆ ಎಲ್ಲ ಮಾಡ್ತಾರೆ ತಂದವರು. ಈಗ ತಮ್ಮ ಮಾಡ್ತಾ ಇದ್ದಾನೆ, ನಾನು ಸ್ವಲ್ಪ ಕಾಂಟ್ಯಾಕ್ಟ್ ಎಲ್ಲ ಕಮ್ಮಿ. ಇದು ಅಲ್ಲಿ ನವರಾತ್ರಿ ಪೂಜೆ ಭಾರಿ ಕ್ರಮದಲ್ಲಿ, ಮತ್ತೊಂದು ನೋಂಪಿನ ಪೂಜೆ ಅಂತ ಆಗ್ತದೆ, ಮತ್ತು ಅಷ್ಟಮಿ, ಇದೆಲ್ಲ ಪ್ರತಿಯೊಂದು ಇದು ತಂದೆಯವರು ಮಾಡ್ತಿದ್ರು. ಕೂಡಿದ್ದು ಎಷ್ಟು ಕಷ್ಟ ಆದರೂ ಮಾಡ್ತಿದ್ರು. ಅಲ್ಲಿ ಒಂದು ಶಕ್ತಿ, ಭಾರಿ ಬಲವಾದ ಶಕ್ತಿ ಉಂಟು ಅಂತ ಗೊತ್ತಾದ್ದು ನನಗೆ. ಇದು ಕಟ್ಟೆಯಿಂದ ಒಮ್ಮೆ ಹಿಡ್ಕೊಂಡು ಕೊಂಡೋದೆ ನಾನು ಸೀದಾ. ಇದನ್ನು ಎರಡನ್ನು ಕಟ್ಟೆಯಿಂದ ತಕೊಂಡು ಹೀಗೆ ಕೈಯಲ್ಲಿ ಹಿಡಿದು ಸೀದಾ ಮನೆಗೆ ಹೋದೆ. ಮನೆಗೆ ಅಂಗಳಕ್ಕೆ ಮುಟ್ಟುವಾಗಲೇ ಇದರ ಶಕ್ತಿ ಹೀಗೆ ಹರಿಲಿಕ್ಕೆ ಶುರು ಆಯ್ತು. ಇಲ್ಲಿ ಹೀಗೆ ಈ ನರ ಎದ್ದು ಬರುದು, ಹೀಗೆ ಎದ್ದು ಬಂದು ಇಲ್ಲಿ ಇದು ಮೇಲ್ತುಟಿ ಉಂಟಲ್ಲ, ಇದು ಇದಕ್ಕೆ ಮುಚ್ಚಿ ಹೋಯ್ತು. ಅದು ಯಾರಿಗೂ ಗೊತ್ತಾಗಲ್ಲ, ನನಗೆ ಮಾತ್ರ. ಹೀಗೆ ಹಾಕುವಾಗ ಇಲ್ಲ, ಕೂಡಲೇ ಹಾಕಿದೆ ಅದು. ಆದರೆ ಮತ್ತೆ ಕೊಂಡೋಗಿ ಅದುವೇ ಜಾಗದಲ್ಲಿ ಇಟ್ಟು ಮತ್ತೇನು ಮಾಡಿದಂದರೆ, ಇನ್ನು ಅದರದ್ದು ಏನಾದ್ರು ನಮಗೆ ತೊಂದರೆ ಬರೋದು ಬೇಡ ಅಂತೇಳಿ ಇದಕ್ಕೆ ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ನದಿಯಲ್ಲಿ ಕೊಂಡೋಗಿ ವಿಸರ್ಜನೆ ಮಾಡಿ ಬಿಟ್ಟದ್ದು ನಾನು. ಉಪ್ಪಿನಂಗಡಿ ನದಿಗೆ ಹಾಕಿ ಬಿಟ್ಟದ್ದು. ಅದರಲ್ಲಿ ಶಕ್ತಿ ಎರಡರಲ್ಲಿ ಸಹ ಇತ್ತು. ಅದನ್ನು ನೀರಿಗೆ ಹಾಕಿ ಈಗ ಈ ಸಮಸ್ಯೆಗಳಿವೆ, ಪ್ರೇತಾತ್ಮ ಸಮಸ್ಯೆಗಳಿದೆ? ಈಗ ಏನಿಲ್ಲ, ಎಲ್ಲ ಸಮಸ್ಯೆ. ಆದ್ರೆ ಅದರ ನಂತರ ಒಂದು ಎರಡು ದುರ್ಮರಣ ಆಗಿದೆ. ದುರ್ಮರಣ ಅಲ್ಲ, ಮರಣವೇ. ಆದರೆ ಇಬ್ಬರಿಗೂ ಮದುವೆ ಆಗದವರು ಮರಣ ಆಗಿದ್ದಾರೆ. ನನ್ನ ಚಿಕ್ಕಪ್ಪನ ಮಗಳೆಲ್ಲ.
ಅದು ಎಂತ ಅಂತ ನಾನು ಪ್ರಶ್ನೆ ಕೇಳಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಬೇಕಾದ ಕ್ರಿಯಾಭಾಗಗಳೆಲ್ಲ ಮಾಡಿದೆ. ಅನಂತರ ಏನು ಸಮಸ್ಯೆ ಇಲ್ಲ. ಓಕೆ, ಈಗ ಇನ್ನೊಂದು ನಾವು ಅಲ್ಲಿ ಹನುಮಂತನ ಒಂದು ವಿಗ್ರಹವನ್ನ ನೋಡ್ತೀವಿ, ಮೂರ್ತಿಯನ್ನ, ಪ್ರತಿಮೆಯನ್ನ ನೋಡ್ತೀವಿ. ಸೊ ಈ ಒಂದು ವಿಚಾರ ಸರ್, ಅಂದ್ರೆ ಹನುಮಂತ ಇದು ಅದಕ್ಕೇನೆ ಪ್ರತಿಷ್ಠಾಪನೆ ಅಂದ್ರೆ ಅದೇ ಅದು ಬೇರೆ ಅಲ್ಲ, ಪ್ರತಿಷ್ಠಾಪನೆ ಮಾಡಿಲ್ಲ. ಅದುವೇ ನಾನು ಹೇಳಿದಲ್ಲ, ಏನಂತ ಹೇಳಿದ್ರೆ ಅದೇ ಕಲ್ಲಿಗ ನೀವು ಕಲ್ಲಿಗೆ ಅನ್ನ ಹತ್ರ ಇಟ್ಟ ಗುಡ್ಲೆ, ಹೀಗೆ ಇಟ್ಟ ಗುಡ್ಲೆ ಅದು ಆ ಶಕ್ತಿ ಅದಕ್ಕೆ ಹೋಗಿ ಸೇರ್ತದೆ ನಮ್ಮ ಶರೀರದಿಂದ. ಇದು ಹನುಮಂತನ ಪ್ರತಿಮೆ ಯಾಕೆ ಪ್ರತಿಮೆ ಅಂತ ಹೇಳಿದ್ರೆ ಅದು ನನಗೆ ಕನಸು ಬಿದ್ದಂತ ಹೇಳಿದೆಲ್ಲ, ಅವರೊಂದು ಹತ್ಯೆ ಆಗಿದೆ. ಹತ್ಯೆದ್ದು ಅದು ನನಗೆ ಗೊತ್ತಿಲ್ಲ ಸಂಗತಿ. ಅದು ನಾನು ಹುಟ್ಟುವುದಕ್ಕಿಂತ ಮುಂಚೆ ಅಲ್ಲ, ತಂದೆಯವರು ಮದುವೆ ಆಗೋದಕ್ಕಿಂತ ಮುಂಚೆಯೋ. ಅದು ಮಂಗಗಳ ಕಾಟ ಇರುವಾಗ ಇವರು ಒಂದು ಕೊಲ್ಲಬಾರ್ದು, ಆದ್ರೆ ಏನೋ ಕೊಂದು ಹೋಯ್ತು ಅವರಿಗೆ. ಕೊಂದು ಹೋದ್ದು ಏನಾಯ್ತು ಅಂದ್ರೆ ಅದು ಈ ಪ್ರೇತಗಳ ಒಟ್ಟಿಗೆ ಸೇರಿಕೊಂಡಿತ್ತು. ಪ್ರತಿಮೆಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ದೋಷ ಅದಕ್ಕೆ ಹೋಗಿ ಸೇರಿಕೊಂಡಿತ್ತು. ಏನು ಸಮಸ್ಯೆ ಇಲ್ಲ. ಅದನ್ನು ಸಹ ಹಾಗೆ ಪ್ರತಿಮೆ ತಗೊಂಡೋಗಿ ಇವರ ಹತ್ರ ಬೇರೆ ಮಂತ್ರವಾದಿಗಳ ಹತ್ರ ಕೊಂಡೋಗಿ ಅದಕ್ಕೆ ಆಕರ್ಷಣೆ ಮಾಡಿಸಿ ಕೊಂಡೋಗಿ ಅದನ್ನು ಅಲ್ಲಿ ಇಟ್ಟಿದ್ದು. ಇಟ್ಟ ಕೂಡಲೇ ಅದರಲ್ಲಿ ಹೇಳ್ಕೊಳ್ತದೆ ಶಕ್ತಿ ಅಂತ ಒಂದು ಪವರ್ ಅಲ್ಲಿ ಉಂಟು. ಓಕೆ, ಈಗ ಸರ್ ಅಲ್ಲಿ ಈಗ ಒಂದ್ ಕಡೆ ಸಮಸ್ಯೆ ಇದ್ದದ್ದು ಬ್ರಹ್ಮರಕ್ಕಸಂದು ಸಮಸ್ಯೆ ಇತ್ತು, ಅದು ಕ್ಲಿಯರ್ ಆಗಿದೆ. ಈಗ ಸ್ತ್ರೀ ಪುರುಷ ಒಂದು ಸಮಸ್ಯೆ ಇತ್ತು ಪ್ರೇತಾತ್ಮ, ಅದು ಕೂಡ ಎಲ್ಲ ಕ್ಲಿಯರ್ ಆಗಿದೆ. ಎಲ್ಲ ಸಮಸ್ಯೆ ಈಗ ಕ್ಲಿಯರ್ ಆಗಿದೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಇಲ್ಲಿ ಬ್ರಹ್ಮ ರಾಕ್ಷಸ ಮತ್ತೆ ಈ ಪ್ರೇತಾತ್ಮ, ಇಲ್ಲಿ ದೇವಸ್ಥಾನಗಳಲ್ಲಿ ನಾವು ನೋಡ್ತೀವಿ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಅನ್ನುವಂತಹ ವಿಚಾರ. ಸೊ ಆ ಒಂದು ವಿಚಾರವನ್ನ ನಾವು ನೋಡಿದೀವಿ. ಸೊ ಈ ಒಂದು ಅನುಭವ ಏನಾದ್ರು ಆಗಿದೆಯಾ ಹೇಗೆ ಅಂತ ಹೇಳಿದ್ರೆ ಅದರ ರೂಪ ಅಥವಾ ಇಂತಹ ಒಂದು ಏನಾದ್ರು ನೋಡಿದೀರಾ ಹೇಗೆ ಅಂತ ಹೇಳಿ? ಬ್ರಹ್ಮ ರಾಕ್ಷಸಂದು ಅಥವಾ ಪ್ರೇತಗಳ ರೂಪ ಈಗ ಬೇರೆ ಬೇರೆ ಇದರಲ್ಲಿ ಪುಸ್ತಕಗಳಲ್ಲಿ ಈ ರೀತಿ ಆ ರೀತಿ ಅದಕ್ಕೆ ಚಿತ್ರಗಳೆಲ್ಲ ಕೊಡ್ತಾರೆ. ಆದರೆ ನನ್ನ ಅಭಿಪ್ರಾಯ ಪ್ರಕಾರ ಅಂತ ರೂಪ ಏನಿಲ್ಲ. ಹಾಗಿದ್ರೆ ರೂಪ ಉಂಟು ಇಲ್ವಾ ಅಂತ ಕೇಳಿದ್ರೆ ಈ ಜರ್ಮನಿಯ ಫ್ರಾನ್ಸಿನಲ್ಲಿ ಏನೋ ಒಮ್ಮೆ ಪೇಪರ್ನಲ್ಲಿ ನೋಡಿದ ನೆನಪು ನನಗೆ. ತುಂಬ ಏಜ್ ಆದ ಒಂದು ಲೇಡೀಸ್, ಇದು ಅಜ್ಜಿಯನ್ನು ಬೆಡ್ಡಿನಲ್ಲಿ ಮಲಗಿಸಿ ಆಚೆ ಇದಿಟ್ಟಿದ್ದಾರೆ. ಎಂಥದ್ದಂದರೆ ವಿಡಿಯೋ ಮಾಡುವಂಥದ್ದು. ಅದು ಎಷ್ಟು ಅಂತ ಹೇಳಿದರೆ ಅದು ಒಂದಕ್ಕೆ 1000 ಪಟ್ಟ, ಒಂದಕ್ಕೆ 1,00,000 ಪಟ್ಟ ಏನೋ ಇದು ಮಾಡುವಂಥದ್ದು. ಅಂದರೆ ಇಷ್ಟು ಇದು ಕಾಣುವ ಹಾಗೆ ಅದಕ್ಕೆ ಇಟ್ಟಿದ್ದು ಪಟದಲ್ಲಿ ನೋಡಿದ್ದು ನಾನು. ಓಕೆ, ಅದು ಏನಾಯ್ತು ಅಂದರೆ ಇವರ ಜೀವ ಹೋಗುವಾಗ ಹೀಗೆ ಮೇಲೆ ಹೋಗಿದೆ. ಅದು ಅದರಲ್ಲಿ ಕೊಟ್ಟಿದ್ದಾರೆ ಪಟ, ಇದಾಗಿದ್ರೆ ಎಂಥದ್ದು ಪೇಪರಲ್ಲೆಲ್ಲ ಕೊಟ್ಟಿದ್ರು. ಆಗ ಅದು ಕಾಣುದು ಬಿಳಿ ಕಲರ್, ಆದ್ರೆ ಮನುಷ್ಯರ ರೂಪ ಕಾಣುತ್ತಿಲ್ಲ. ನಮಗೆ ಮೋಡ ಹೋದಾಗೆ ಕಾಣುತ್ತದೆ ಅಷ್ಟೇ. ಈಗ ಹೀಗೆ ಮೋಡ ಹೋದಾಗೆ ಕಾಣುತ್ತದೆ. ಅದನ್ನು ನೋಡಿದ್ದು ನನಗೆ ಸರಿ ನೆನಪುಂಟು, ಆದ್ರೆ ಅದನ್ನು ಈಗ ಅದನ್ನು ತೆಗೆದಿಡ್ಲಿಲ್ಲ. ನಿಮ್ಮಲ್ಲಿ ಅಲ್ಲಿ ಇರುವಂತಹ ಒಂದು ಬ್ರಹ್ಮ ರಾಕ್ಷಸ ಅದು ಯಾರ್ದಂತ ಹೇಳಿದ್ದು? ತಮ್ಮ ಕುಟುಂಬದವರೇ? ಕುಟುಂಬದವರು. ಓಕೆ, ಯಾರು? ನನ್ನ ದೊಡ್ಡಪ್ಪ ಆಗ್ತಾ, ಇದು ಹೌದು ದೊಡ್ಡಪ್ಪ, ತಂದೆಯ ಅಣ್ಣ. ಅವರ ಅಂದ್ರೆ ಅವರಿಗೇನು ಅವಘಡದಲ್ಲಿ ಅವರು ದುರ್ಮರಣಕ್ಕೆ ಈಡಾಗ್ತಾರೆ. ಸ್ಪಷ್ಟತೆ ಇಲ್ಲ. ದುರ್ಮರಣ ಅಂದ್ರೆ ಅದು ಮರ್ಡರ್ ಅಂತಲೇ ಹೇಳ್ತಾರೆ, ಕೆಲವರು ಸುಸೈಡ್ ಅಂತಲೇ ಹೇಳ್ತಾರೆ. ಅದು ಈಗ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಅದು ಏನೂ ತೊಂದರೆ ಇಲ್ಲ ಅಲ್ವಾ? ಜೊತೆಗೆ ಈ ಇಬ್ರು ಪ್ರೇತಾತ್ಮಗಳು ಕೂಡ ತಮ್ಮ ಕುಟುಂಬದವರೇ ಹೇಗೆ? ಕುಟುಂಬದ ಅವರು ಕೂಡ, ಅವರಿಗೆ ಕೂಡ ಸಮಸ್ಯೆಗಳು ಯಾವ ಕಾರಣಕ್ಕೋಸ್ಕರ ಈ ರೀತಿ ಆಗ್ತಾರೆ ಅಂದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂದ್ರೆ ಸರಿಯಾಗಿರುವಂತಹ ಕ್ರಿಯೆಗಳನ್ನ ಸಾವಿನ ನಂತರ ಮಾಡದೇ ಇದ್ರೆ ಇಂತಹ ಘಟನೆಗಳು ಆಗುತ್ತಾ ಹೇಗೆ ಸರ್? ಅದು ನನ್ನ ಅನುಭವ ಪ್ರಕಾರ ಈ ಪ್ರೇತಾತ್ಮಗಳು ಅದಕ್ಕೊಂದು ಶಕ್ತಿ ಉಂಟು. ಇದರಲ್ಲಿ ಭಗವದ್ಗೀತೆಯಲ್ಲಿ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತ. ಅಂದರೆ ಈ ಆತ್ಮ ಅಂತ ಉಂಟಲ್ಲ, ಅದೀಗ ಪ್ರೇತಾತ್ಮ, ಮರಣಾದ ಮೇಲೆ ಆತ್ಮ ಪ್ರೇತಾತ್ಮ ಅಂತ ಹೇಳ್ತದೆ. ಈ ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅದನ್ನು ಕತ್ತರಿಸಲಿಕ್ಕೆ ಆಗುದಿಲ್ಲ. ಯಾವುದು ಈ ಪ್ರೇತಾತ್ಮವನ್ನು, ಆತ್ಮ ಇದನ್ನು ಬೆಂಕಿಯು ಸುಡಲಾರದು, ಇದನ್ನು ನೀರು ತೋಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಇದು ಯಾರು ಹೇಳಿದ್ದು? ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದು. ಇದರಲ್ಲಿ ಸ್ಪಷ್ಟ ಗೊತ್ತಾಗುತ್ತದೆ ಈ ಆತ್ಮಕ್ಕೆ ಸಾವಿಲ್ಲ. ಆತ್ಮಕ್ಕೆ ಸಾವಿಲ್ಲ. ಸಾವಿಲ್ಲ ಅಂದ್ರೆ ಆತ್ಮ ಈ ಒಬ್ಬನನ್ನು ಕಡ್ದು ಕೊಲ್ತಾರೆ, ಕೊಂದ್ರೆ ಏನಾಗ್ತದೆ ಅಂದ್ರೆ ಆತ್ಮ ಸಾಯುವುದಿಲ್ಲ,
ಅವ ಸಾಯ್ತಾನೆ. ಓಕೆ, ದೇಹ ಸಾಯುತ್ತೆ ಅಷ್ಟೇ, ದೇಹ ಕೊನೆಯಾಗುತ್ತೆ, ದೇಹ ಕೊನೆ ಆಗ್ತದೆ. ಮತ್ತೆ ಆತ್ಮಹತ್ಯೆ ಎಂಬುದು ಹೇಡಿತನ ಅಂತ ಹೇಳ್ತಾರಲ್ಲ, ಅವನಿಗೆ ಆಯುಷ್ಯ ಅಷ್ಟೇ ಆದ್ರೆ ಏನು ಮಾಡೋದು? ಯಾರೂ ಸಾಯ್ಲಿಕ್ಕೆ ಬಯಸುವುದಿಲ್ಲ. ಅವರು ಸಾಯ್ಬೇಕಿದ್ರೆ ಅವರಿಗೆ ಏನಾದರೂ ಒಂದು ಶರೀರಕ್ಕೆ ಇಂಥ ಶಕ್ತಿಗಳು ಸೇರಿದ್ರೆ ಸಾಯುದು. ಅದು ಸಹ ಬ್ರಹ್ಮ ರಾಕ್ಷಸ ಆಗಲಿ ಪ್ರೇತಾತ್ಮಗಳು ಯಾರನ್ನೂ ಕೊಲ್ಲುವುದಿಲ್ಲ. ಅವನ ಆಯುಷ್ಯ ಮುಗಿದಾಗ ಅವು ಸೇರಿಕೊಳ್ತೇವೆ ಅದರೊಟ್ಟಿಗೆ. ಹಾಗಾಗಿ ಹೇಳ್ತಾರೆ ಅದು ಅಂದ್ರೆ ಪೆಟ್ಟು ಬಿದ್ದು ಸತ್ತದ್ದು, ಹಾಗೆ ಸತ್ತದ್ದು, ಹೀಗೆ ಸತ್ತದ್ದು ಅಂತ. ಈಗ ಇದೇ ರೀತಿ ನೋಡಿ, ಬ್ರಹ್ಮ ರಾಕ್ಷಸನ ಕಟ್ಟೆಯನ್ನ ಇತರ ದೇವಾಲಯಗಳಲ್ಲೂ ಕೂಡ ನಾವು ನೋಡ್ಲಿಕ್ಕೆ ಸಿಗುತ್ತೆ ಕೆಲವು ಕಡೆಗಳಲ್ಲಿ ಅಲ್ವಾ? ಸಿಗ್ತದೆ. ಅಲ್ಲೂ ಕೂಡ ಇದೇ ರೀತಿ ಸಮಸ್ಯೆ ಆಗಿ ತದನಂತರ ಅವರು ಮಾಡಿಯೂ ಅಲ್ಲಿ ಸರಿಯಾಗಲಿಲ್ಲ, ಆಗುದಿಲ್ಲ ಅಂತ ಹೇಳ್ತೀರಿ. ಎಲ್ಲಿ ಮಾಡಿದ್ರು ಸರಿಯಾಗ್ಲಿಕ್ಕಿಲ್ಲ. ಯಾಕಂದ್ರೆ ನನ್ನ ಅನುಭವ ಪ್ರಕಾರ ಪ್ರೇತಾತ್ಮಗಳು ಕಲ್ಲಿನಲ್ಲಿ ನಿಲ್ಲುವುದೇ ಇಲ್ಲ. ಅದು ಹಾಗೆ ಇರ್ತದೆ. ಅಂದ್ರೆ ಬಿಡ್ತಾರೆ ಕೆಲವು ಕಡೆಗಳಲ್ಲಿ, ನೀರಿಗೆ ಬಿಡುವುದು ಅದು ಖಾಲಿ ಪ್ರತಿಮೆಗಳು ಮಾತ್ರ ಅಲ್ಲ, ಅದಕ್ಕೆ ಸೇರಿಕೊಳ್ಳುವುದಿಲ್ಲ. ಮಡಕೆಯಲ್ಲಿ ಕಟ್ಟಿ ನೀರು ಯಾವುದು ಮಾಡಿದ್ರು ಸೇರಿಕೊಳ್ಳುವುದಿಲ್ಲ. ನನಗೆ ನನ್ನ ಅನುಭವ ಆಗಿದೆ. ಮತ್ತೆ ದೇವಾಲಯಗಳಲ್ಲಿ ಇರುತ್ತೆ ಅಲ್ವಾ ಇದೇ ರೀತಿ ಬ್ರಹ್ಮರಾಕ್ಷಸನ ಕಟ್ಟೆಗಳು, ಅದು ಹೇಗೆ? ಅದರಲ್ಲಿಯೂ ಅದಕ್ಕೆ ಸೇರಿಕೊಳ್ಳುವುದಿಲ್ಲ. ಅದು ಘರ್ಷಣೆಗಳೇ ಆಗ್ತದೆ, ಗೊತ್ತಾಗ್ತದೆ. ನನ್ನ ಅನುಭವದಲ್ಲಿ ಎಷ್ಟೋ ಆಗಿದೆ. ಅದನ್ನು ನಾನು ಹೇಳುವಾಗ ನನ್ನನ್ನು ತುಂಬ ತಿರಸ್ಕಾರ ಮಾಡಿದ್ದಾರೆ 1-2 ದೇವಸ್ಥಾನಗಳಲ್ಲಿ. ಅದು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋದ ಕೂಡಲೇ ಅದು ನನ್ನನ್ನೇ ಅಲ್ಲಿಂದ ಓಡಿಸ್ತದೆ. ನೀವು ಇಲ್ಲಿ ದೇವಸ್ಥಾನದಲ್ಲಿ ಬೇಡ, ನಾವು. ಮತ್ತೆ ಇದು ಸಮಸ್ಯೆ ಹೇಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಆಗಿದೆ, ಕ್ಲಿಯರ್ ಆಗಿದೆ ಈಗ ಸಮಸ್ಯೆ? ನಿಮ್ಮ ಮನೆಯಲ್ಲಿ ಇದ್ದ ಸಮಸ್ಯೆ ಹೇಗೆ ಸರ್? ಅದಕ್ಕೆ ಇದು ಮಾಡಿತ್ತು ನೋಡಿ, ಎಂಥದ್ದು ಕಟ್ಟೆ ಕಟ್ಟಿ ಅಲ್ಲಿ ಅದನ್ನು ಇದು ಮಾಡಿತ್ತು ಅಂತಂದ್ರೆ ಅದಕ್ಕೆ ಹಸರಣ್ಣರು ಬಂದು ನವಕಲಶ ಮಾಡಿ ಅಲ್ಲಿ ಒಂದು ಶಕ್ತಿ ಉಂಟು. ಈಗ ನಾವೆಂಥದ್ದು ಹೇಳುತ್ತೇವೆ, ಆಕರ್ಷಣ ಶಕ್ತಿ ಭೂಮಿಗೆ ಇವ ಯಾರು ಐಸಾಕ್ ನ್ಯೂಟನ್, ಹೌದು, ಆಕರ್ಷಣೆ ಶಕ್ತಿ ಅಂತೇಳಿ ಅವ ಒಂದು ಕಂಡು ಹಿಡಿದಲ್ಲ, ಗುರುತ್ವಾಕರ್ಷಣೆ. ಹಾಗೆ ಅಲ್ಲಿ ಒಂದು ಆಕರ್ಷಣೆ ಶಕ್ತಿ ಉಂಟು ಅಂತ ನನಗೆ ಈ ಪ್ರತಿಮೆಗಳಿಟ್ಟದ್ರಲ್ಲಿ ಗೊತ್ತಾಗಿದೆ. ತಮ್ಮ ಸ್ವಂತ ಅನುಭವಕ್ಕೆ ಬಂದಿದೆ, ಕಷ್ಟ ಅನುಭವಿಸಿದಿರಿ, ನೆಮ್ಮದಿ ಇಲ್ಲ, ಗಲಾಟೆ ಘರ್ಷಣೆ ಎಲ್ಲವೂ ಕೂಡ ಇತ್ತು. ಈಗ ಸಂಪೂರ್ಣ ನೆಮ್ಮದಿಯಲ್ಲಿದ್ದೀರಿ, ಎಲ್ಲರೂ ಕೂಡ ನೆಮ್ಮದಿಯಲ್ಲಿದ್ದೀರಿ, ಯಾವ್ದು ರೀತಿಯ ಸಮಸ್ಯೆಗಳಿಲ್ಲ ಈಗ. ಅದ್ರದ್ದಿಲ್ಲ ಯಾವ್ದು ರೀತಿಯ ಸಮಸ್ಯೆಗಳಿಲ್ಲ. ಯಾವುದು ಅಂತ ಹೇಳಿದ್ರೆ ಈ ಪ್ರೇತಾತ್ಮಗಳಿದ್ದಿಲ್ಲ, ಭೂತಗಳದ್ದಿರ್ಬೋದು. ಭೂತಗಳನ್ನು ಹಾಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಭೂತಸ್ಥಾನ ಇರ್ತದೆ ಅಲ್ಲಿ, ಭೂತಗಳು ಅದಕ್ಕೆ ಪರ್ವವ ಅದೆಲ್ಲ ಕೊಟ್ಟುಕೊಂಡಿರ್ಬೇಕು. ಅದನ್ನು ಈ ರೀತಿ ಮಾಡ್ಲಿಕ್ಕೆ ಇಲ್ಲ. ಈಗ ಹಾಗಿದ್ದಾಗ ತಮ್ಮ ಅನುಭವಕ್ಕೆ ಬಂದಂತ ವಿಚಾರ, ವೀಕ್ಷಕರ ವಿಷಯ ಹೇಳುವಂಥದ್ದು ಇಷ್ಟೇ, ಅವರ ಅನುಭವಕ್ಕೆ ಬಂದಂತ ವಿಚಾರನ ಅವರು ಹೇಳಿರುವಂಥದ್ದು. ಸೊ ಅವರ ಜೀವನದಲ್ಲಿ ಏನಾಗಿತ್ತೆ, ಅವರ ಜೀವನದಲ್ಲಿ ಆಗಿರುವಂಥ ಘಟನೆಗಳನ್ನು ಅವರು ನಮ್ಮ ಮುಂದೆ ಹೇಳಿರುವಂಥದ್ದು. ಸೊ ಹಾಗಿದ್ದಾಗ ಎಸ್ ಸರ್, ಕೊನೆಯದಾಗಿ ಎಲ್ಲರಿಗೂ ಕೂಡ ಏನಾದರೂ ಒಂದು ಹೇಳಲಿಕ್ಕಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಎಲ್ಲರಿಗೆ ನಾನು ಹೇಳುವುದಂದರೆ ಅದರ ಬಗ್ಗೆ ಭಯ ಪಡಬೇಕಾದ ಅಗತ್ಯ ಇಲ್ಲ. ಪ್ರೇತಾತ್ಮಗಳು, ಬ್ರಹ್ಮರಾಕ್ಷಸ ಇದರ ಬಗ್ಗೆ ಅಲ್ಲಿ ಉಂಟಂತೆ, ಇಲ್ಲಿ ಉಂಟಂತೆ, ಮತ್ತೊಂದು ಕಡೆಯಲ್ಲಿ ಅಂತೆ, ಅದು ಉಪದ್ರ ಕೊಡುತ್ತದೆ ಅಂತ ಹೇಳಿ ಭಯ ಪಡುವ ಅಗತ್ಯವೇ ಇಲ್ಲ. ನಮಗೆ ದೇವರು ಎಷ್ಟು ಆಯುಷ್ಯ ಹಾಕಿದ್ದಾನ, ಅಷ್ಟು ಆಯುಷ್ಯ ಇರುವವರೆಗೆ ಅದಕ್ಕೆ ಏನು ಮಾಡಲಿಕ್ಕೂ ಆಗುವುದಿಲ್ಲ. ಯಾರಿಗೆ ಏನನ್ನು ನಮ್ಮನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಕೆಲವರು ಹೇಳ್ತಾರೆ, ಕೆಲವು ಮರಣ ಆದರೆ ಅದು ಎಂಥದ್ದು, ಅದು ಬ್ರಹ್ಮರಾಕ್ಷಸ ಪೆಟ್ಟು ಬಿದ್ದದ್ದು, ಮತ್ತೊಂದು ಇನ್ನೊಂದು ಹೇಳ್ತಾರೆ. ಅಂಥದ್ದು ಜೀವ ತೆಗೆಯುವಂಥ ಪರಿಸ್ಥಿತಿ ಅದಕ್ಕೆ ಅಂಥ ಶಕ್ತಿಯೇ ಇಲ್ಲ. ಅದಕ್ಕೆ ಎಷ್ಟು ಶಕ್ತಿ ಇರ್ಬೋದು, ಒಬ್ಬನನ್ನು ಕೊಲ್ಲುವಂಥ ಶಕ್ತಿ ಇಲ್ಲ. ಯಾಕಂದರೆ ಆಯುಷ್ಯ ಕೊಡುವುದು ದೇವರಲ್ವಾ. ಈ ದೇವರು ಆಯುಷ್ಯ ಕೊಟ್ಟಾಗ ಅವನನ್ನು ತೆಗೆಯುವುದು ಅದು ಹೇಗೆ? ಅದರಿಂದಾಗಿ ಸತ್ತದ್ದು, ಅದರಿಂದಾಗಿ ಅದು ಏನಾಗ್ತಂದರೆ ಮನುಷ್ಯನ ಆಯುಷ್ಯ ಮುಗಿದಾಗ ಅವ ಸುಸೈಡ್ ಮಾಡಿಕೊಳ್ತಾನೆ, ಅಥವಾ ಇದು ಎಂಥದ್ದು ಸುಸೈಡ್ ಅಂದರೆ ಹಗ್ಗ ತಗೊಂಡು ನೇಲ್ತಾನೆ, ವಿಷ ಕುಡಿತಾನೆ, ಅಥವಾ ನದಿಗೆ ಹಾರೋದು, ಬೆಂಕಿ, ಪೆಟ್ರೋಲ್, ಇದು ಎಲ್ಲ ಅನಾಹುತಗಳು ಭೂಮಿ ಮೇಲೆ ನಡೀತಾ ಉಂಟು. ಅದು ಏನಾಗ್ತಂದ್ರೆ ಆ ಜೀವ ಹೋಗುವಾಗ ಅದು ಸೇರಿಕೊಳ್ತದೆ. ಯಾವುದು ಜೀವ ಹೋಗುವಾಗ ಆ ಜೀವದೊಟ್ಟಿಗೆ ಅವರಿಗೆ ದೋಷಗಳಿದ್ದರೆ ಸೇರಿಕೊಳ್ತದೆ, ವಿನಃ ಮನುಷ್ಯನನ್ನೇನು ಕೊಲ್ಲುವುದಿಲ್ಲ. ಅದಕ್ಕೆ ಯಾರೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಅದು ಕೊಲ್ಲುದಿದ್ರೆ ನನ್ನನ್ನು ಕೊಲ್ಲಬೇಕಿತ್ತು. 3 ಸರ್ತಿ ನಾನು ಮಾಡಲಿಕ್ಕೆ ಹೋಗಿದ್ದೇನೆ ಹಗ್ಗ ತಗೊಂಡು, ಆದರೆ ಬದುಕಿ ಉಳಿದಿದ್ದೇನೆ. ಯಾಕಂದರೆ ನನ್ನ ಆಯುಷ್ಯ ಗಟ್ಟಿತ್ತು, ಇವತ್ತಿಗೂ ಇದ್ದೇನೆ. ಎಸ್ ಸರ್, ಇದು ಸ್ವತಃ ಕಡೆ ಶಿವಾಲ್ಯ ನಾರಾಯಣ ಭಟ್ರಿಗೆ ಅವರ ಜೀವನದಲ್ಲಿ ಆಗಿರುವಂತಹ ಒಂದು ಘಟನೆಗಳು, ಜೊತೆಗೆ ಆಗಿರುವಂತಹ ಕೆಲವು ಅನುಭವಗಳನ್ನು ನಮ್ಮ ಮುಂದೆ ಅವರು ಹೇಳಿದರು.
ಯಾಕಂದರೆ ಈ ಹಿಂದೆಯೂ ಕೂಡ ನಮ್ಮ ಆಫೀಸ್ಗೆ ಬಂದಾಗ ಈ ವಿಚಾರ ಬ್ರಹ್ಮರಾಕ್ಷಸನ ವಿಚಾರವಾಗಿ ಅಂದರೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ದೇಜಪ್ಪ ಬಾಚಿಕೆರೆ ಅವರು ಬಂದಿದ್ದರು. ಸೊ ಆ ಸಂದರ್ಭ ಹಿರಿಯ ದೈವ ನರ್ತಕರು ಜನಪದ ವಿದ್ವಾಂಸರವರು ಬಂದಾಗ ಈ ಒಂದು ವಿಚಾರವನ್ನು ನಾನು ಅವ್ರ ಬಳಿ ಕೇಳಿದಾಗ ಅವರು ಕೆಲವು ವಿಚಾರವನ್ನು ಬಿಚ್ಚಿಟ್ಟಿದ್ರು, ಕೆಲವು ಕಡೆಗಳ ಇಂಥ ಸಮಸ್ಯೆಗಳಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ನೋಡಿ ಬಂದವರು ನಾರಾಯಣ ಭಟ್ರು ಬಹಳಷ್ಟು ಜನರು ಹೇಳ್ತಾರೆ ಈ ಬ್ರಹ್ಮರಾಕ್ಷಸ ಅನ್ನುವಂಥದ್ದು ಇದೆಯಾ, ಅಥವಾ ಬ್ರಹ್ಮರಾಕ್ಷಸ ಅಂದರೆ ಏನು, ಅಥವಾ ಈ ಪ್ರೇತಾತ್ಮಗಳಂದ್ರೆ ಏನು, ಬ್ರಹ್ಮರಾಕ್ಷಸ ಹೇಗೆ ಅಥವಾ ಪ್ರೇತಾತ್ಮಗಳನ್ನುವಂಥದ್ದು ಹೇಗೆ ಅನ್ನುವಂಥದ್ದು. ಕೆಲವರು ಹೇಳ್ತಾರೆ ಬ್ರಾಹ್ಮಣರು ದುರ್ಮರಣಕ್ಕೀಡಾದರೆ ಬ್ರಹ್ಮರಾಕ್ಷಸ ಆಗ್ತಾರೆ ಅನ್ನೋಂಥದ್ದು. ಇಲ್ಲ, ಅದು ಬಹಳಷ್ಟು ಜನರು ಆಸೆಯನ್ನು ಹೊತ್ತುಕೊಂಡಿದ್ದು ಅಕಾಲಿಕ ಮರಣವನ್ನು ಅಪ್ಪಿದರೆ, ದುರ್ಮರಣವನ್ನು ಅಪ್ಪಿದರೆ ಅವರು ಬ್ರಹ್ಮರಾಕ್ಷಸ ಆಗ್ತಾರೆ ಅನ್ನುವಂಥದ್ದು ನಾರಾಯಣ ಭಟ್ರು ಹೇಳುವಂಥದ್ದು. ಸೊ ಹಾಗಿದ್ದಾಗ ಅವರ ವಿಚಾರವನ್ನು ಅವರು ಹೇಳಿದರು. ಕೆಲವು ದೇವಸ್ಥಾನಗಳಿಗೆ ನಾವು ಹೋದಾಗ, ಇಲ್ಲಿ ಕರಾವಳಿ ಭಾಗದಲ್ಲಿ ತುಳುನಾಡಿನಲ್ಲಿ ಕೆಲವು ದೇವಸ್ಥಾನಗಳಿಗೆ ನಾವು ಹೋದಾಗ ಅಲ್ಲೂ ಕೂಡ ಬ್ರಹ್ಮರಾಕ್ಷಸನ ಕಟ್ಟೆಯನ್ನು ನಾವು ನೋಡಿದ್ದೀವಿ. ಸೊ ಹಾಗಿದ್ದಾಗ ಇದೊಂದು ನಂಬಿಕೆ ಇದೆ ನಮ್ಮಲ್ಲಿ. ಅಂದರೆ ತುಳುವರು ಅಂತ ಬಂದಾಗ ಇಲ್ಲಿ ದೈವಾರಾಧನೆ, ಭೂತಾರಾಧನೆ, ನಾಗಾರಾಧನೆ ಇವೆಲ್ಲದರ ಜೊತೆಗೆ ಈ ಪ್ರೇತಾತ್ಮ ಈ ಬಗ್ಗೆಯೂ ಕೂಡ ನಮ್ಮಗಳಲ್ಲಿ ನಂಬಿಕೆ ಇದೆ. ಉಚ್ಚಾಟನೆ ಮಾಡುವಂಥದ್ದು ಅಥವಾ ಪ್ರೇತಕ್ಕೆ ಬಳಸುವಂಥದ್ದು, ಈ ರೀತಿ ನಂಬಿಕೆಗಳಿವೆ. ಇದೆಲ್ಲವೂ ಕೂಡ ನಮ್ಮ ನಂಬಿಕೆ ಅಥವಾ ಈ ಹಿಂದೆ ಆಗಿರುವಂಥ ಕೆಲವು ಘಟನೆಗಳು. ಸೊ ಹಾಗಿದ್ದಾಗ ಅವರ ಅನುಭವನ ಅವರು ಹೇಳಿದರು. ಸೊ ಹಾಗಿದ್ದಾಗ ಇದು ಅವರ ನಂಬಿಕೆ. ಇದರಲ್ಲಿ ನಂಬುವಂಥದ್ದು ಬಿಡುವಂಥದ್ದು ನಿಮ್ಗಳಿಗೆ ಬಿಟ್ಟಿರುವಂಥದ್ದು, ನಿಮ್ಗಳ ಅನುಭವ, ನಿಮ್ಗಳ ವಿಚಾರ. ಆದರೆ ಈ ವಿಚಾರ ಅವರ ಜೀವನದಲ್ಲಿ ಆಗಿದೆ, ಅದನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಂತ ಹೇಳ್ತಾ ಧನ್ಯವಾದಗಳು ಸರ್. ಒಳ್ಳೆಯದಾಗಲಿ, ದೈವದೇವರು ಒಳ್ಳೇದು ಮಾಡಲಿ ಸರ್ ತಮಗೆ, ತಮ್ಮ ಕುಟುಂಬಕ್ಕೆ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ. ಇದು ಈ ಹೊತ್ತಿನ ಒಂದು ಕೌತುಕವಾಗಿರುವಂತಹ ಒಂದು ವಿಚಾರ. ಬಹಳಷ್ಟರಿಗೆ ಇದೆ ಅನ್ನೋರಿಗೆ ಇದೆ, ಇಲ್ಲ ಅನ್ನೋರಿಗೆ ಇಲ್ಲ. ಇದು ನಿಮ್ಗಳಿಗೆ ಬಿಟ್ಟಿರುವಂತಹ ಒಂದು ನಂಬಿಕೆ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.